ಎಲ್ಲರಲ್ಲೂ ದಯವಿಟ್ಟು ಕ್ಷಮೆ ಇರಲಿ. ಯಾಕೋ ನನ್ನ ಸಿಸ್ಟಮು ಸ್ವಲ್ಪ ಹ್ಯಾಂಗ್ ಆಗೋಯ್ತು ಸಡನ್ ಆಗಿ ಮಧ್ಯದಲ್ಲಿ. ಸೊ ತಡ ಮಾಡದೆ ಇವತ್ತಿನ ಈ ಒಂದು ಕ್ಲಾಸ್ನ ಶುರು ಮಾಡೋಣ. ಸೊ ನಮ್ಮ ಜೊತೆ ಇವತ್ತು ಹೊಸದಾಗಿ ಒಬ್ರು ಮಾತಾಜಿ ಅವರು ಜಾಯ್ನ್ ಆಗಿದ್ದಾರೆ. ಅವ್ರ ಹೆಸರು ಹರ್ಗ್ರೇಸ್ ಮುರಾರಿ ಪ್ರಿಯಾ ದೇವಿದಾಸಿ ಮಾತಾಜಿ ಅವರು. ಆಕ್ಚುಲಿ ಇವರು ಮೂಲತಃ ಮಂಗಳೂರಿನವರು. ಆದ್ರೆ ಅಟ್ ಪ್ರೆಸೆಂಟ್ ಇವರು ಮುಂಬೈ ಚೌಪಾಟಿಯಲ್ಲಿ ನೆಲೆಸಿದ್ದಾರೆ. ಇವರು 1998ರಲ್ಲಿ ಹಿಸ್ ಹೋಲಿನೆಸ್ ರಾಧಾನಾಥ್ ಮಹಾರಾಜ್ ಅವರಿಂದ ದೀಕ್ಷೆಯನ್ನ ಪಡೆದು ಅವರು ಒಬ್ಬ ಮಗ ಮತ್ತೆ ಮಗಳು ಕೂಡ ಇದ್ದಾರೆ. ಸೊ ಇಡೀ ಫ್ಯಾಮಿಲಿ ಈ ಕೃಷ್ಣ ಭಾವಾಮೃತದಲ್ಲಿ ಅವರು ಅವರ ಸೇವೆನ ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ಇಸ್ಕಾನ್ ಚೌಪಾಟಿ, ರಾಧಾ ಗೋಪಿನಾಥ್ ಟೆಂಪಲ್ ಇಲ್ಲಿ ಮಾತಾಜಿ ಅವರು ಅಟ್ ಪ್ರೆಸೆಂಟ್ ಕೌನ್ಸಿಲರ್ ಆಗಿ ಕೂಡ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸೊ ಮಾತಾಜಿ ಅವರು ಬಿ.ಕಾಮ್ BA ಇನ್ ಎಕನಾಮಿಕ್ಸ್ ನ ಕೂಡ ಮಾಡಿದ್ದಾರೆ. ಪ್ಲಸ್ ಮಾತಾಜಿ ಅವರು ತಮ್ಮನ್ನೇ ತಾವು ಸಕ್ರಿಯವಾಗಿ ಈ ಒಂದು ಭಕ್ತಿಯಲ್ಲಿ ತುಂಬಾ ತೊಡಗಿಸ್ಕೊಂಡು ತುಂಬಾ ಸೇವೆಗಳನ್ನ ಕೂಡ ಮಾಡ್ತಾ ಇದ್ದಾರೆ ಇಸ್ಕಾನ್ ಚೌಪಾಟಿಯಲ್ಲಿ. ಸೊ ಮಾತಾಜಿ ಅವರಿಗೆ ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ ಸ್ವಾಗತಿಸೋಣ. ಮತ್ತೆ ಮಾತಾಜಿ ಅವ್ರನ್ನ ರಿಕ್ವೆಸ್ಟ್ ಮಾಡೋಣ, ಮಾತಾಜಿ ಇದೇ ತರ ನಿಮ್ನ ಒಂದು ಕ್ಲಾಸ್ಗಳನ್ನ ನಮ್ಗೆ ಗೋಪಿ ಸೇನೆಯಲ್ಲಿ ಟೈಮ್ ಆದಾಗೆಲ್ಲ ಬಂದು ಕೊಡ್ತಾ ಇರಿ ಅಂತ ಹೇಳಿ ಕೇಳ್ಕೊಳ್ಳೋಣ. ಜೊತೆಗೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಇವತ್ತು ಈ ಒಂದು ಚೈತನ್ಯ ಮಹಾಪ್ರಭುಗಳು, ಸೊ ಎಲ್ಲಾರ್ಗೂ ಗೊತ್ತಿದೆ ಕೃಷ್ಣನ ಒಂದು ಆವಿರ್ಭಾವ. ಅವನು ಭೂಮಿ ಮೇಲೆ ಯಾವಾಗ ಬಂದ್ರೂ ಒಂದಲ್ಲ ಒಂದು ಕಾರಣಗಳಿಂದ ಬರ್ತಾರೆ. ಮೈಟ್ ಬಿ ಸಿಂಹನ ಅವತಾರ, ವರಹ ಅವತಾರ ಆಗಿರ್ಬೋದು, ನರಸಿಂಹ ಅವತಾರ ಆಗಿರ್ಬೋದು, ಮತ್ಸ್ಯ ಅವತಾರ ಆಗಿರ್ಬೋದು, ಪರಶುರಾಮ, ಎಲ್ಲಾ ಅವತಾರಗಳಿಗೂ ಒಂದೊಂದು ಅದರದೇ ಆದ ಒಂದು ಪ್ರಾಮುಖ್ಯತೆಗಳು ಮತ್ತೆ ಅದರದೇ ಆದ ಒಂದು ರೀಸನ್ಗಳು ಕೂಡ ಇದೆ. ಸೊ ಹಂಗೆ ಚೈತನ್ಯ ಮಹಾಪ್ರಭುಗಳಾಗಿ ಈ ಭೂಮಿಗೆ ಬಂದಿದ್ದು ಏನಕ್ಕೆ, ಅವರು ಏನಕ್ಕೆ ಚೈತನ್ಯ ಮಹಾಪ್ರಭುಗಳಾಗಿ ಭೂಮಿ ಮೇಲೆ ಬಂದ್ರು ಅಂತ ಹೇಳಿ ಇವತ್ತು ಮಾತಾಜಿಯವರು ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಬರೋ ಮಾರ್ಚ್ 3ನೇ ತಾರೀಕು ಗೌರ್ ಪೌರ್ಣಮಿ ಇದೆ. ಸೊ ಹಾಗಾಗಿ ನಾವು ಎಷ್ಟು ಗೌರ್ ಲೀಲೆಗಳನ್ನ, ಗೌರ್ ಕಥಾಗಳನ್ನ ನಾವು ಎಷ್ಟೇ ಕೇಳಿದ್ರು ಅದು ಸಾಕಾಗೋದಿಲ್ವಂತೆ. ಸೊ ಆ ಒಂದು ಪಯಣದಲ್ಲಿ, ಗೌರ್ ಪೂರ್ಣಿಮೆಯ ಒಂದು ಪಯಣದಲ್ಲಿ ಇವತ್ತಿಂದ ನಾವು ಒಂದು ಗೌರ ಕಥೆಗಳದ್ದನ್ನ, ಒಂದಷ್ಟು ಕಥೆಗಳನ್ನ ಪೂರ್ಣಿಮೆ ತನಕ ಕೇಳೋಣ ಅಂತ ಹೇಳ್ತಾ ಎಲ್ಲಾರ್ಗೂ ಓವರ್ ಟು ಯು ಮಾತಾಜಿ, ಯು ಕ್ಯಾನ್ ಸ್ಟಾರ್ಟ್ ದ ಕ್ಲಾಸ್. ಕೇಳಿಸ್ತಾ ಇದೆ ಅಲ್ಲ ಎಲ್ರಿಗೂ? ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆ ಮಾತಾಜಿ. ಈ ಗೋಪಿ ಭಕ್ತರ ಸಂಘದಲ್ಲಿರುವ ಪ್ರತಿಯೊಬ್ಬರಿಗೂ ನನ್ನ ಹಾರ್ದಿಕ ಪ್ರಣಾಮಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಎಲ್ಲರನ್ನೂ ನಾನು ಈ ಸಂಘದ ಪರವಾಗಿ, ಗೋಪಿ ಸಂಘ ಅಲ್ವಾ, ಗೋಪಿ ಸೇನೆ ಪರವಾಗಿ ಈ ನಮ್ಮ ಇವತ್ತಿನ ಛತ್ರದಲ್ಲಿ ಆಮಂತ್ರಿಸುತ್ತೇನೆ. ಮತ್ತೆ ನನ್ನ ಕನ್ನಡದಲ್ಲಿ ಸ್ವಲ್ಪ ಹುಡುಕು ಇರಬಹುದು, ಅಷ್ಟು ಶುದ್ಧ ಕನ್ನಡ ಅಲ್ಲ. ನೀವೆಲ್ಲ ತುಂಬಾ ಶುದ್ಧ ಕನ್ನಡ ಮಾತಾಡ್ತೀರಾ, ನನ್ನ ಕನ್ನಡ ಅಷ್ಟು ಶುದ್ಧ ಇಲ್ಲ. ಆದ್ರೂ ಸ್ವಲ್ಪ ಮಾತಾಜಿಯ ಆಜ್ಞೆಯಂತೆ, ಅವರ ಆದೇಶದಂತೆ ನಾನು ಸ್ವಲ್ಪ ನನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಏನಾದ್ರೂ ತಪ್ಪುಗಳಿದ್ದರೆ ನೀವೆಲ್ಲರೂ ನನ್ನನ್ನು ಕ್ಷಮಿಸ್ತೀರಿ ಎಂದು ಯೋಚಿಸ್ತೇನೆ. ಹರೇ ಕೃಷ್ಣ. ರೂಪಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಕೃಪಾತಮಹಂ ವಂದೇ ಶ್ರೀ ಗುರು ದೀನತಾರಿಣಂ ಶ್ರೀ ಚೈತನ್ಯ ಈಶ್ವರಂ ಶ್ರೀ ಪರಮಾನಂದ ಮಾಧವ. ಹರೇ ಕೃಷ್ಣ. ಈ ಮೊದಲು ಮಾತಾಜಿಯವರು ಒಂದು ಭಜನೆ ಹಾಡಿದರು. ಅದು ಚೈತನ್ಯ ಮಹಾಪ್ರಭುಗಳು ಅವತರಿಸದಿದ್ದರೆ ನಮ್ಮೆಲ್ಲರ ಗತಿ ಏನಾಗುತ್ತಿತ್ತೆಂಬ ವಾಸುದೇವ್ ಘೋಷರ ಭಜನೆ. ಅದು, ಈ ಭಜನೆಯು ನಿಜವಾಗಿಯೂ ಹೃದಯ ತಟ್ಟುವ ಭಜನೆ. ಯಾಕಂದ್ರೆ ಒಂದು ವೇಳೆ ಚೈತನ್ಯ ಮಹಾಪ್ರಭುಗಳು ಅವತರಿಸದಿದ್ದರೆ ನಾವೆಲ್ಲ ಇವತ್ತು ಈ ರೀತಿ ಇಲ್ಲಿ ಕೂತ್ಕೊಳ್ಳುತ್ತಿರ್ಲಿಲ್ಲ.
ಅದರ ಶ್ರೇಯವು ನಮ್ಮ ಶ್ರೀಲ ಪ್ರಭುಪಾದರಿಗೂ ಹೋಗುತ್ತದೆ. ಯಾಕಂದ್ರೆ ಚೈತನ್ಯ ಮಹಾಪ್ರಭುಗಳ ನಂತರ ಈ ಹರಿನಾಮದ ಸಂಕೀರ್ತನೆಯನ್ನು ಜಗತ್ತಿಗೆ ವಿಶ್ವದ ಎಲ್ಲ ಕಡೆಯಲ್ಲಿ ಹರಡಿಸಿದವರು ನಮ್ಮ ಶ್ರೀಲ ಪ್ರಭುಪಾದರು. ಅವರು ನಮ್ಮ ಇಸ್ಕಾನ್ನ ಸಂಸ್ಥಾಪಕ ಆಚಾರ್ಯ. ನಾವೆಲ್ಲರೂ ಇವತ್ತು ಏನು ಭಕ್ತಿಯಲ್ಲಿ ಸಾಧನೆಯನ್ನು ಮಾಡುತ್ತಾ ಇದ್ದೇವೆ ಅದರ ಎಲ್ಲಾ ಶ್ರೇಯವು ಶ್ರೀಲ ಪ್ರಭುಪಾದರಿಗೆ ಹೋಗ್ತದೆ. ಅದರಿಂದಾಗಿ ನಾವು ಎಲ್ಲರೂ ಅವರಿಗೆ ಚಿರಋಣಿಗಳು. ಅದೇ ರೀತಿ ಇವತ್ತಿನ ಕ್ಲಾಸ್ ಮಾತಾಜಿಯವರು ನನಗೆ ಹೇಳಿದ್ದಾರೆ, ಗೌರ್ಲೀಲಾದ ಬಗ್ಗೆ ಏನಾದ್ರು ಹೇಳಿ ಅಂತ. ನನ್ನ ಹತ್ರ ಅಷ್ಟು ಯೋಗ್ಯತೆ ಇಲ್ಲ, ಆದ್ರೂ ಏನೋ ಒಂದು ಸೇವೆ ಈ ಮುಂಬರುವ ಈ ಗೌರ ಪೂರ್ಣಿಮೆಯಲ್ಲಿ ಮಹಾಪ್ರಭುಗಳಿಗೆ ಅವರನ್ನು ಆನಂದ ಪಡಿಸಲು ಏನಾದ್ರೂ ಒಂದು ಸೇವೆ ಸಿಕ್ಕಿತಲ್ಲ ಎಂದು ತೆಗೆದುಕೊಂಡೆ. ಅದರಲ್ಲಿ ತಪ್ಪುಗಳು ಇರ್ಬೋದು, ದೋಷಗಳು ಇರ್ಬೋದು, ನೀವೆಲ್ಲ ಕ್ಷಮಿಸ್ತೀರಿ ಎಂದು ನಾನು ಭಾವಿಸ್ತೇನೆ. ಹರೇ ಕೃಷ್ಣ. ಇವತ್ತು ನಾವು ನೋಡುವ ಈ ಮಹಾಪ್ರಭುಗಳು ಅವತರಿಸುವ ಮುಂಚೆ ಹೆಚ್ಚಾಗಿ ಎಲ್ಲರಿಗೂ ತಿಳಿದಿದೆ, ಮಹಾಪ್ರಭುಗಳು ನವದ್ವೀಪ ಅಂದ್ರೆ ವೆಸ್ಟ್ ಬಂಗಾಳದ ನವದ್ವೀಪ ಧಾಮದಲ್ಲಿ ಇವತ್ತಿನಿಂದ 500 ವರ್ಷಗಳ ಮುಂಚೆ ಅವತರಿಸಿದ್ದಾರೆ ಎಂದು. ಆಗ ಆ 500 ವರ್ಷಗಳ ಮುಂಚೆ ನವದ್ವೀಪದಲ್ಲಿ ಪರಿಸ್ಥಿತಿ ಹೇಗಿತ್ತು ಎಂದು ಸ್ವಲ್ಪ ನೋಡಿಕೊಳ್ಳುವ. ಅದರ ನಂತರ ಮಹಾಪ್ರಭುಗಳ ಅವತಾರದ ಬಗ್ಗೆ ಚರ್ಚಿಸುವ. ವೃಂದಾವನ್ ದಾಸ್ ಠಾಕೂರರು ತಮ್ಮ ಚೈತನ್ಯ ಭಾಗವತದಲ್ಲಿ ನವದ್ವೀಪದ ವರ್ಣನೆಯನ್ನು ಈ ರೀತಿಯಾಗಿ ಮಾಡುತ್ತಾರೆ. ನವದ್ವೀಪದಂತಹ ಸ್ಥಾನವು 14 ಲೋಕದಲ್ಲಿಯೂ ಇಲ್ಲ ಎಂದು ಶ್ರೀ ವೃಂದಾವನ್ ದಾಸ್ ಠಾಕೂರರು ತಮ್ಮ ಚೈತನ್ಯ ಭಾಗವತದಲ್ಲಿ ನವದ್ವೀಪ ಧಾಮದ ಮಹಿಮೆಯನ್ನು ಶ್ಲಾಘಿಸ್ತಾರೆ. ಪರಮ ಪುರುಷನಾದ ಭಗವಂತನು ಇಲ್ಲಿ ಅವತರಿಸಲಿರುವನೆಂಬ ಉದ್ದೇಶದಿಂದ ವಿಧಿಯು ಈ ಸ್ಥಾನವನ್ನು ಆವಾಗಲೇ ತುಂಬಾ ಐಶ್ವರ್ಯ ಹಾಗೂ ಸಮೃದ್ಧಿಯುತವಾಗಿ ಮಾಡಿತ್ತು. ದೇವರ ಆಗಮನಕ್ಕೆ ಬೇಕಾದಂತ ಎಲ್ಲಾ ಸುಸಜ್ಜಿತ ವ್ಯವಸ್ಥೆಗಳನ್ನು ಆ ನವದ್ವೀಪದಲ್ಲಿ ಮಾಡಲಾಯಿತು. ನವದ್ವೀಪದ ಐಶ್ವರ್ಯವನ್ನು ವರ್ಣಿಸುವುದು ಅಸಾಧ್ಯ. ಈಗ ನಾವು ಬಂಗಾಲಕ್ಕೆ ಹೋದ್ರೆ ನವದ್ವೀಪವನ್ನು ನೋಡಿದ್ರೆ ನಮಗೆ ಅದು ಗೊತ್ತಾಗುದಿಲ್ಲ, ಯಾಕಂದ್ರೆ ಈಗಿನ ಪರಿಸ್ಥಿತಿಯೇ ಬೇರೆ ಇದೆ. ಆಗಿನ ಸ್ಥಿತಿಯು ಬೇರೆ ಇತ್ತು. ಅದರಿಂದ ಏನು ನಮ್ಮ ಆಚಾರ್ಯರು ನಮ್ಮ ಗ್ರಂಥಗಳಲ್ಲಿ ನಮಗೆ ಹೇಳುತ್ತಾರೋ ಅದರ ಮೂಲಕವೇ ನಾವು ಈ ಧಾಮವನ್ನು ನೋಡಬಹುದು. ಈಗಿನ ಪರಿಸ್ಥಿತಿ ಮಾಯಾಪುರ ಬೇರೆ, ನವದ್ವೀಪವನ್ನು ನೋಡಿದ್ರೆ ನಮ್ಗೆ ಅನಿಸುದಿಲ್ಲ ಇದು ಅದೇ ನವದ್ವೀಪವ, ಚೈತನ್ಯ ಭಾಗವತದಲ್ಲಿ ವರ್ಣಿಸಲಾದ ನವದ್ವೀಪವು ಇದೆಯಾ ಎಂದು ನಮಗೆ ಸ್ವಲ್ಪ ಸಂಶಯವೂ ಬರುತ್ತದೆ. ಆದ್ರೆ ಆಚಾರ್ಯರ ಮಾತಿನಲ್ಲಿ ವಿಶ್ವಾಸ ನಾವು ಬಿಡ್ಬೇಕು. ಯಾಕಂದ್ರೆ ಈ ವಿಶ್ವಾಸವೇ ನಾವು ಭಕ್ತಿಯಲ್ಲಿ ಮುಂದುವರಿಯಲು ಸಹಾಯ ಮಾಡುತ್ತದೆ. ನವದ್ವೀಪದ ವರ್ಣನೆಯನ್ನು ಈ ಪ್ರಕಾರ ಮಾಡಲಾಗಿದೆ. ಸರಸ್ವತಿಯು ನವದ್ವೀಪದಲ್ಲಿ ಸದಾ ನೆಲೆಸಿದ್ದರು. ಅದರಿಂದಾಗಿ ಅಲ್ಲಿಯ ಜನರೆಲ್ಲರೂ ಮಹಾ ಮೇಧಾವಿಗಳು, ಪಾಂಡಿತ್ಯ ಶಾಸ್ತ್ರದಲ್ಲಿ ನಿಪುಣರು, ತರ್ಕಶಾಸ್ತ್ರದಲ್ಲಿ ಅವರನ್ನು ಹೋಲಿಸುವವರು ಬೇರೆ ಯಾರು, ಅವರನ್ನು ಹೋಲುವಂತೆ ಬೇರೆ ಯಾರೂ ಇರಲಿಲ್ಲ. ಅಷ್ಟು ಮೇಧಾವಿಗಳು. ಎಲ್ಲಾ ಶಾಸ್ತ್ರಗಳ ಮರ್ಮ ಅಲ್ಲ, ಶಾಸ್ತ್ರಗಳನ್ನು ಅರಿತಿದ್ದರು. ಆದ್ರೆ ಶಾಸ್ತ್ರಗಳ ಮರ್ಮವು ಅವರಿಗೆ ತಿಳಿದಿರಲಿಲ್ಲ. ಅದು ಭಗವಂತನ ಭಕ್ತಿ, ಅದು ಅವರಿಗೆ ತಿಳಿದಿರಲಿಲ್ಲ. ಆದ್ರೆ ಎಲ್ಲಾ ಶಾಸ್ತ್ರಗಳು ಅವರಿಗೆ ಅಂದ್ರೆ ಹೇಳ್ತಾರಲ್ಲ ಬಾಯ್ಹಾಟ ಆಗಿತ್ತು. ಅಲ್ಲಿಗೆ ನವದ್ವೀಪಕ್ಕೆ ದೂರದಿಂದ ಜನರು ಜ್ಞಾನಾರ್ಜನೆಗಾಗಿ ಬರುತ್ತಿದ್ದರು. ಹೀಗೆ
ಶಾಸ್ತ್ರಗಳ ಅಧ್ಯಯನ ಮಾಡಿ ಅಲ್ಲಿಂದ ಹೋಗುತ್ತಿದ್ದರು. ಈ ರೀತಿಯಾಗಿ ನವದ್ವೀಪವು ಒಂದು ಶಾಸ್ತ್ರದ ವೇದಿಕೆಯೇ ಆಗಿತ್ತು. ಸಣ್ಣ ಸಣ್ಣ ಬಾಲಕರು ಕೂಡ ಶಾಸ್ತ್ರದಲ್ಲಿ ತುಂಬಾ ಪರಿಣಿತರಾಗಿದ್ದರು. ಅದೇ ರೀತಿ ಯಾವ ರೀತಿ ಸರಸ್ವತಿ ದೇವಿಯ ಕೃಪಾ ಕಟಾಕ್ಷವು ನವದ್ವೀಪದಲ್ಲಿ ಇತ್ತು, ಅದೇ ರೀತಿ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷವು ನವದ್ವೀಪದ ಮೇಲೆ ಇತ್ತು. ಜನರು ತುಂಬಾ ಶ್ರೀಮಂತರಾಗಿದ್ದರು. ಅವ್ರ ಹತ್ರ ಹಣ, ಧನ, ಧಾನ್ಯ ಎಲ್ಲ ಹೇರಳವಾಗಿ ಇತ್ತು. ಈ ರೀತಿ ಅವರು ಏನ್ ಮಾಡ್ತಿದ್ದಾರಂದ್ರೆ, ಈ ತಮ್ಮ ಧನಧಾನ್ಯಗಳಿಂದ ಅವರು ಕರ್ಮಕಾಂಡದಲ್ಲಿ ನೀಡಿರುವ ವಿವಿಧ ಅನುಷ್ಠಾನಗಳನ್ನು ಮಾಡಿ ತಮ್ಮ ಹಣವನ್ನು ಆ ವಿಧಿಗಳಲ್ಲಿ ವ್ಯಯಿಸುತ್ತಿದ್ದರು. ಮಂಗಲಚಂಡಿಯ ಪೂಜೆ ಮಾಡುತ್ತಿದ್ದರು. ಕೆಲವರು ವಿಷಹರಿ ಎಂಬ ಸರ್ಪಗಳ ದೇವತೆಯ ಪೂಜೆಯನ್ನು ಮಾಡುತ್ತಿದ್ದರೆ, ಇನ್ನು ಕೆಲವರು ನಾನಾ ರೀತಿಯ ಮೂರ್ತಿಗಳ ಪೂಜೆ ಮಾಡಿ ತಮ್ಮ ಸಮಯವನ್ನು, ಹಣವನ್ನು ವ್ಯರ್ಥಗೊಳಿಸುತ್ತಿದ್ದರು. ಧನದ ಮದದಿಂದ ಉನ್ಮತ್ತರಾದ ಈ ಜನರು ತಮ್ಮ ಮಕ್ಕಳ ಮದುವೆಯನ್ನು ತುಂಬಾ ಅದ್ಧೂರಿಯಿಂದ, ವೈಭವದಿಂದ ಬೆಸಗಿ ತಮ್ಮ ಸಂಪತ್ತನ್ನು ಹೀಗೆ ಖರ್ಚು ಮಾಡ್ತಿದ್ದರು. ಯಾಕಂದ್ರೆ ಅವರಿಗೆ ಜೀವನದ ಗುರಿ ಗೊತ್ತಿರಲಿಲ್ಲ. ಹಣದ ಉನ್ಮತ್ತತೆಯಿಂದ ಹುಚ್ಚರಾದ ಈ ಜನರು ನಾಯಿ ಬೆಕ್ಕುಗಳ ಮದುವೆಯನ್ನು, ಕೋತಿಗಳ ಮದುವೆಯನ್ನು ಮಾಡಿ ತುಂಬಾ ಆನಂದಿಸುತ್ತಿದ್ದರು. ಇವಾಗ ಕೂಡ ನಾವು ಬಂಗಾಲಕ್ಕೆ ಹೋದ್ರೆ, ಮಾಯಾಪುರದಿಂದ ಹೊರಗೆ ಹೋದ್ರೆ ನಾವು ಅಲ್ಲಿ ನೋಡ್ತೇವೆ, ಏನಾದ್ರೂ ಇದು ಸಮಾರಂಭಗಳು, ಪೂಜೆಗಳು ನಡೀತಾ ಇದ್ದೇವೆ. ಆ ದೇವಿಯ ಪೂಜೆ, ಈ ದೇವಿಯ ಪೂಜೆ, ಹೀಗೆ ಏನಾದ್ರೂ ಅಲ್ಲಿ ನಡೀತಲೇ ಇರ್ತದೆ. ಇವಾಗ ಹಣದಲ್ಲಿ ಅವರು ಅಷ್ಟು ಉತ್ತಮ ಸ್ಥಿತಿಯಲ್ಲಿ ಇಲ್ಲ, ಆದ್ರೂ ಈ ಎಲ್ಲ ಇದುಗಳು ನಡೀತಲೇ ಇರ್ತವೆ. ತುಂಬಾ ಅಬ್ಬರದಿಂದ ಇದು ಸಿನಿಮಾದ ಹಾಡುಗಳನ್ನು ಹಚ್ಚಿ ಕುಣಿತಾರೆ, ನಲಿತಾರೆ. ಹೀಗೆ ಅವರು ಈಗಲೂ ಕೂಡ ಹಾಗೆ ಇದ್ದಾರೆ. ಆದ್ರೆ ಹಣ ಇಲ್ಲ ಈಗ ಅವ್ರ ಹತ್ರ. ಈ ರೀತಿಯಾಗಿ ಆಗಿನ ಜನರು ತಮ್ಮ ಹಣ ಹಾಗೂ ಸಮಯದ ಎರಡರದು ದುರುಪಯೋಗ ಮಾಡುತ್ತಲಿದ್ದರು. ಜ್ಞಾನಿಗಳು ಇದ್ದರು. ಪಟ್ಟಾಚಾರ್ಯರು, ಚಕ್ರವರ್ತಿಗಳೆಂದು ಕರೆಯಲ್ಪಡುವ ಮಹಾನ್ ಜ್ಞಾನಿಗಳು ಇದ್ದರು. ಆದರೆ ಅವರಿಗೆ ಶಾಸ್ತ್ರಗಳನ್ನು ಅರಿತಿದ್ದರು. ಆದರೆ ಶಾಸ್ತ್ರಗಳ ಮರ್ಮವೇನೆಂದು ಅವರಿಗೆ ತಿಳಿದಿರಲಿಲ್ಲ. ಈ ಜನರು ಜನಸಾಮಾನ್ಯರಿಗೆ ಯುಗಧರ್ಮ ಏನು ಎಂಬುದರ ಬಗ್ಗೆ ಯಾವ ಜ್ಞಾನವನ್ನು ನೀಡುವುದರಲ್ಲಿ ಅಸಮರ್ಥರಾಗಿದ್ದರು. ದೊಡ್ಡ ದೊಡ್ಡ ಸನ್ಯಾಸಿಗಳು ಇದ್ದರು, ಪಂಡಿತರು ಇದ್ದರು, ತಪಸ್ವಿಗಳು ಇದ್ದರು. ಆದರೆ ಇವರು ಯಾರು ಕೂಡ ಹರಿನಾಮವನ್ನು ಜಪಿಸ್ತಾ ಇರ್ಲಿಲ್ಲ. ಅದರಲ್ಲಿ ಕೆಲವೇ ಧಾರ್ಮಿಕ ಜನರಿದ್ದರು. ಇವರು ಏನ್ ಮಾಡ್ತಿದ್ದಾರಂದ್ರೆ, ಸ್ನಾನ ಮಾಡುವಾಗ ಒಂದು ಸಲ ಪುಂಡರೀಕಾಕ್ಷ ಗೋವಿಂದ ಎಂದು 2 ಸಲ ದೇವರ ನಾಮ ತೆಗೆದುಕೊಳ್ತಿದ್ದರು. ಯಾಕಂದ್ರೆ ಅದು ಒಂದು ವಿಧಿ ಅಂತ ತಿಳಿದು ಆ ದೇವರ 2 ನಾಮಗಳನ್ನು ತಕೊಂಡು ಸಾಕು, ಇನ್ನು ಅಲ್ಲಿಗೆ ಮುಗಿಯಿತು. ಇನ್ನು ದೇವರ ಹೆಸರುಗಳನ್ನು ಹೆಚ್ಚು ತೆಗೆದುಕೊಳ್ಳಬಾರದು, ಯಾಕಂದ್ರೆ ಅದು ಒಳ್ಳೇದಲ್ಲ ಎಂಬ ಅಭಿಪ್ರಾಯ ಅವರದಲ್ಲಿತ್ತು. ಮತ್ತೆ ಅವರದ್ದು ಈ ತರದ್ದು ಅಭಿಪ್ರಾಯ ಇತ್ತು. ಅಯೋಗ್ಯರು ಮತ್ತೆ ಅಪವಿತ್ರ ಸ್ಥಳದಲ್ಲೆಲ್ಲ ಹರಿನಾಮವನ್ನು ಹೇಳಬಾರ್ದು. ಹಾಗಾಗಿ ದಿನಕ್ಕೆ 2 ಸಲ ಹರಿನಾಮ ಹೇಳಿದ್ರೆ, ಪುಂಡರೀಕಾಕ್ಷ ಗೋವಿಂದ ಹೇಳಿದ್ರೆ ಸಾಕು ಅಂತ ಎಂಬ ತಪ್ಪು ಅಭಿಪ್ರಾಯವು ಅವರಲ್ಲಿ ಇತ್ತು. ಇದು ಈಗ ಕೂಡ ನಾನು ನೋಡ್ತೇನೆ. ಯಾಕಂದ್ರೆ ಯಾರು ಭಕ್ತಿಯಲ್ಲಿ ಇಲ್ವೋ ಅವರಿಗೆ ಕೂಡ ಕೃಷ್ಣನ ಹೆಸರನ್ನು ತೆಗೆದುಕೊಳ್ಳುವುದಂದ್ರೆ ಅವರು ತುಂಬಾ, ಅಂದ್ರೆ ಈಗ ಮರಣ ಕಾಲದಲ್ಲಿ ನಮ್ಮ ಭಗವದ್ಗೀತೆಯಲ್ಲಿ ಹೇಳಿದೆ, ಅಂತ ಕಾಲೇ ಮಾಮೇಚ ಸ್ಮರಣಂ ತ್ಯಕ್ವಾ ಕಲೇವರಂ ಅಂತೇಳಿ. ಆದ್ರೆ ಸಾಮಾನ್ಯ ಜನರಿಗೆ ಮೃತ್ಯುವಿನ ಸಮಯದಲ್ಲಿ ಭಗವದ್ಗೀತೆಯನ್ನು ಅಲ್ಲಿ ತೆಗೆದುಕೊಂಡು ಹೋಗಬಾರದು, ಭಗವದ್ಗೀತೆಯನ್ನು ಓದಬಾರದು. ಯಾಕಂದ್ರೆ ಅಲ್ಲಿ ಅಶುದ್ಧ ಆಗ್ತದೆ. ಅಲ್ಲಿ ಹರಿನಾಮವನ್ನು ಜಪಿಸಬಾರದು. ಸತ್ತ 13 ದಿನಗಳವರೆಗೂ ಭಗವಂತನ ಇದನ್ನು ಎಂತ ಹೇಳ್ತಾರೆ, ದೇವಸ್ಥಾನ ಮಂದಿರವನ್ನು ಮುಚ್ಚಿಡ್ತಾರೆ, ಬಾಗಿಲು ಹಾಕಿ ಬಿಡ್ತಾರೆ.
ಇನ್ನು 13 ದಿನಗಳವರೆಗೆ ಏನು ಜಪ ತಪ ಮಾಡ್ಲಿಕ್ಕೆ ಇಲ್ಲ ಅಂತ ಹೇಳಿ. ಆದ್ರೆ ನಮಗೆ ಪ್ರಭುಪಾದರ ಕೃಪೆಯಿಂದಾಗಿ ಇವತ್ತು ಎಲ್ಲಾ ಸಮಯದಲ್ಲಿಯೂ ನಾವು ಹರಿನಾಮವನ್ನೇ ತೆಗೆದುಕೊಳ್ಳಬೇಕೆಂದು ನಮಗೆ ಪ್ರಭುಪಾದರ ಕೃಪೆಯಿಂದಾಗಿ ಆ ಶಿಕ್ಷಣವು ನಮಗೆ ಸಿಕ್ಕಿದೆ. ಅದಕ್ಕಾಗಿ ನಾವು ಪ್ರಭುಪಾದರಿಗೆ ತುಂಬಾ ಧನ್ಯವಾದಗಳನ್ನು ಅರ್ಪಿಸಬೇಕು. ಅಂದ್ರೆ ಯಾವ ಸಮಯದಲ್ಲಿಯೂ ಜೀವನದ ಯಾವ ಸ್ಥಿತಿಯಲ್ಲಿಯೂ ನಮ್ಮ ಏಕೈಕ ಆಧಾರವೆಂದರೆ ಹರಿನಾಮ ಒಂದೇ. ಅದನ್ನು ಬಿಟ್ಟು ಬೇರೆ ಏನೋ ಗತಿ ಇಲ್ಲ ನಮ್ಗೆ. ಸೊ ಇದು ಪ್ರಭುಪಾದರ ಚೈತನ್ಯ ಮಹಾಪ್ರಭುಗಳು ಗಳಿಂದ ನಮಗೆ ಬಂದ ಇದು ಈ ಶಿಕ್ಷಣ. ಗೀತಾ ಭಾಗವತದ ಪಠಣವನ್ನು ಅವರು ಮಾಡ್ತಿದ್ದರು. ಆದರೆ ಅದರಲ್ಲಿ ನೀಡಲಾದ ಭಕ್ತಿಯ ಬಗ್ಗೆ ಯಾವುದೇ ತರದ ಇದು ಅಂದ್ರೆ ಯಾವುದೇ ತರದ ಚರ್ಚೆಯೂ ಅಲ್ಲಿ ನಡೀತಾಲೇ ಇರಲಿಲ್ಲ. ಅದು ಒಂದು ಬರೀ ಒಂದು ಅನುಷ್ಠಾನ. ಅಂದ್ರೆ ಬರೀ ಗೀತೆಯನ್ನು ಓದಬೇಕು, ಭಾಗವತವನ್ನು ಓದಬೇಕು ಅಷ್ಟೇ. ಅದರದ್ದು ಮುಖ್ಯ ಅರ್ಥ ಏನು ಅದು ತಿಳಿಯಲಿಕ್ಕೆ ಯಾರು ಪ್ರಯತ್ನವನ್ನೇ ಮಾಡ್ತಲೇ ಇಲ್ಲ. ಹೀಗೆ ಇಡೀ ಜಗತ್ತೇ ಇಂದ್ರಿಯ ತೃಪ್ತಿಯಲ್ಲಿ ಮುಳುಗಿ ಹೋಗಿತ್ತು. ಯಾವ ರೀತಿಯಲ್ಲಿ ಈ ಜನರ ಉದ್ಧಾರವಾಗಲು ಸಾಧ್ಯ ಎಂದು ಆಗಿನ ಕಾಲದಲ್ಲಿದ್ದ ಕೆಲವು ಭಕ್ತರು ಕೃಷ್ಣನನ್ನು ಪ್ರಾರ್ಥಿಸುತ್ತಿದ್ದರು. ಹೇ ಕೃಷ್ಣಚಂದ್ರ, ಆದಷ್ಟು ತೀವ್ರವಾಗಿ ನೀನು ಈ ಜನರಲ್ಲಿ ಕೃಪೆ ತೋರು, ಹೇ ಹರಿಯೇ ಎಂದು ಅವರು ಪ್ರಾರ್ಥಿಸುತ್ತಿದ್ದರು. ಈ ಎಲ್ಲಾ ವೈಷ್ಣವರಲ್ಲಿ ಅದ್ವೈತ ಆಚಾರ್ಯರು ಪ್ರಮುಖರು. ಅದ್ವೈತಾಚಾರ್ಯರು ಯಾರು? ಅವರು ಸ್ವಯಂ ಮಹಾವಿಷ್ಣು ಮತ್ತು ಸದಾಶಿವ ಇಬ್ರು ಒಟ್ಟಿಗೆ ಈ ಕಲಿಯುಗದಲ್ಲಿ ಅದ್ವೈತ ಆಚಾರ್ಯರಾಗಿ ಅವತಾರ ತಾಳ್ತಾರೆ. ಅದ್ವೈತ ಆಚಾರ್ಯ ಅಂದ್ರೆ ಯಾರು ನಮಗೆ ಭಕ್ತಿಯನ್ನು ಕಲಿಸ್ತಾರೋ, ಆಚಾರ್ಯರಂದ್ರೆ ಗುರುಗಳು. ಅದೇ ರೀತಿ ಅದ್ವೈತ ಆಚಾರ್ಯರು ನಮಗೆ ಭಕ್ತಿಯನ್ನು ಕಲಿಸುವ ಗುರುಗಳು ಅದ್ವೈತಾಚಾರ್ಯರು. ಈ ಅದ್ವೈತಾಚಾರ್ಯರು ತಮ್ಮಲ್ಲಿರುವ ಶಾಲಿಗ್ರಾಮವನ್ನು ಪ್ರತಿದಿನ ತುಳಸಿ ದಳ ಹಾಕಿ ಗಂಗಾ ಜಲವನ್ನು ಅರ್ಪಿಸಿ ಪೂಜೆ ಮಾಡ್ತಿದ್ದರು. ಹಾಗೂ ಆ ಶಾಲಿಗ್ರಾಮವನ್ನು ಪೂಜಿಸುತ್ತಾ ದೇವರನ್ನು ಪ್ರಾರ್ಥಿಸಿಕೊಳ್ಳುತ್ತಿದ್ದರು. ಅವರು ಭಗವಂತನಿಗೆ ಈ ರೀತಿ ಕರೆ ಕೊಡ್ತಿದ್ದರು: ಭಗವಂತನೇ, ನೀನೇ ಈ ಜನರ ಮೇಲೆ ಕೃಪೆ ತೋರು, ಹಾಗೂ ನೀನು ಅವತರಿಸದಿದ್ದರೆ ಈ ಜನರ ಉದ್ಧಾರವಾಗಲು ಬೇರೆ ಯಾವ ಸ್ಥಿತಿಯೂ ಇಲ್ಲ, ಅಂದ್ರೆ ಬೇರೆ ಯಾವ ದಾರಿಯೂ ಇಲ್ಲ. ಅದ್ವೈತಾಚಾರ್ಯರ ಕರೆಗೆ ಹೋಗೊಟ್ಟು ಶ್ರೀ ಚೈತನ್ಯ ಮಹಾಪ್ರಭುಗಳು ಅವತರಿಸ್ತಾರೆ. ಭಗವಂತನು ತನ್ನ ಭಕ್ತರ ಕರೆಯನ್ನು ಎಂದೂ ಹಿಂತಿರುಗಿಸಲಾರ. ಭಕ್ತರು ಕರೆದರೆ ಭಗವಂತನು ಅಲ್ಲಿ ಕೂಡಲೇ ಪ್ರತ್ಯಕ್ಷನಾಗುವನು. ನಾವು ನೋಡ್ತೇವೆ ಮಹಾಭಾರತದಲ್ಲಿ ದ್ರೌಪದಿಯು ತನ್ನ ಮಾನಭಂಗವಾಗುವ ವೇಳೆಯಲ್ಲಿ ಯಾವ ರೀತಿ ಹೇ ಗೋವಿಂದ, ಹೇ ಕೃಷ್ಣ ಎಂದು ಮೊರೆ ಇಟ್ಟಾಗ ಕೃಷ್ಣನು ತನ್ನ ವಸ್ತ್ರದ ರೂಪದಲ್ಲಿ, ಅಲ್ಲಿ ಸೀರೆಯ ರೂಪದಲ್ಲಿ ಪ್ರಕಟವಾದ. ಅದೇ ರೀತಿಯಲ್ಲಿ ಗಜೇಂದ್ರನು ಆ ಮೊಸಳೆಯ ದವಡೆಯಲ್ಲಿ ಸಿಕ್ಕಿಕೊಂಡಾಗ ಹೇ ಆದಿಮೂಲ ಎಂದು ಪ್ರಾರ್ಥಿಸಿದಾಗ ದೇವರು ಗರುಡನ ಮೇಲೆ ಕುಳಿತುಕೊಂಡು ಅವರಿಗೆ ಅನಿಸ್ತಾ ಇತ್ತು, ಇದು ಕೂಡ ನಾನು ತುಂಬಾ ಲೇಟ್ ಆಗಿ ಹೋಗ್ತಾ ಇದ್ದೇನಂತ. ಅವರು ಗರುಡನನ್ನು ಕೆಳಗೆ ಇಳಿಸಿ ತಾನೇ ಧಾವಿಸ್ತಾ ಬಂದರು ಗಜೇಂದ್ರನ ಕರೆಗೆ ಹೋಗ್ಬಿಟ್ಟು. ಅದೇ ರೀತಿ ಉತ್ತರೆಯ ಗರ್ಭಕ್ಕೆ ಯಾವಾಗ ಅಶ್ವತ್ಥಾಮನು ತನ್ನ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸ್ತಾನೋ ಆ ಸಮಯದಲ್ಲಿ ಉತ್ತರೆಯು ಕೃಷ್ಣ ಕೃಷ್ಣ ಮಹಾಭಾವೋ ಎಂದು ಪ್ರಾರ್ಥಿಸುವಾಗ ಶ್ರೀಕೃಷ್ಣನು ಒಂದು ಬೆರಳಿನ ಒಂದು ಸಣ್ಣ ನಮ್ಮ ಅಂಗುಷ್ಟ ಹೆಬ್ಬೆರಳಿನ ಆಕಾರವನ್ನು ಧರಿಸಿ ಉತ್ತರೆಯ ಗರ್ಭವನ್ನು ಪ್ರವೇಶಿಸಿ
ಉತ್ತರೆಯ ಗರ್ಭವನ್ನು ರಕ್ಷಿಸುತ್ತಾರೆ. ಈ ರೀತಿ ನಮ್ಮ ಇತಿಹಾಸದ ಪ್ರತಿ ಪುಟಗಳಲ್ಲಿಯೂ ದೇವರು ಹೇಗೆ ತನ್ನ ಭಗವಂತನ ಕರೆಗೆ ಸ್ಪಂದಿಸ್ತಾರೆ ಎಂದು ನಾವು ನೋಡುತ್ತೇವೆ. ಅದೇ ರೀತಿ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಅದ್ವೈತಾಚಾರ್ಯರ ಕರೆಗೆ ಹೋಗೊಟ್ಟು ಬರ್ತಾರೆ. ಅವರ ಅದ್ವೈತಾಚಾರ್ಯರ ಕರೆಯು ಇಷ್ಟು ತೀವ್ರವಾಗಿತ್ತು ಅಂದ್ರೆ ಅವ್ರು ಹೇಳ್ತಾರೆ, ಒಂದು ವೇಳೆ ವೈಕುಂಠಪತಿಯನ್ನು ನಾನು ಭೂಲೋಕಕ್ಕೆ ತರಿಸದಿದ್ದರೆ, ಅವರಿಂದ ಈ ಜನರ ಉದ್ಧಾರವಾಗದಿದ್ದರೆ ಅದ್ವೈತ ಆಚಾರ್ಯ ನಾನು ಒಂದು ವೇಳೆ ವೈಕುಂಠಪತಿಯನ್ನು ಭೂಲೋಕಕ್ಕೆ ತರಿಸಿದರೆ ಮತ್ತು ಅವರ ಕೃಪೆಯಿಂದ ಈ ಜನರ ಉದ್ಧಾರವಾದರೆ ಅದ್ವೈತ ಆಚಾರ್ಯ ಎಂಬ ನನ್ನ ಹೆಸರು ಸಾರ್ಥಕವಾಗುತ್ತದೆ ಎಂದು ಅವರು ಯೋಚಿಸಿ ಮಹಾಪ್ರಭುಗಳನ್ನು ಶ್ರೀಕೃಷ್ಣನನ್ನು ಅವತರಿಸಲು ಪ್ರಾರ್ಥಿಸಿಕೊಳ್ತಾರೆ. ನಮ್ಮೆಲ್ಲರ ನಾವು ಇವತ್ತು ಭಕ್ತಿ ಯಾಕೆ ನಾವು ಏನು ಮಾಡ್ತೇವ ಅದರೆಲ್ಲರ ಹಿಂದೆ ನಮ್ಮ ಗುರುಗಳ, ನಮ್ಮ ಆಚಾರ್ಯರ ಆಶೀರ್ವಾದವು ಇದ್ದೇ ಇರ್ತದೆ. ಯಾಕಂದ್ರೆ ನಮಗಾಗಿ ಯಾರು ಪ್ರಾರ್ಥನೆ ಮಾಡುತ್ತಿದ್ದಾರೆ, ಅದರಿಂದಾಗಿ ನಾವು ಇವತ್ತು ಏನೋ ಒಳ್ಳೆ ಕೆಲಸವನ್ನು ಮಾಡ್ತೇವೆ. ಸೊ ಅದರಲ್ಲಿ ಅದ್ವೈತಾಚಾರ್ಯರು ಒಬ್ಬರು. ಅವರು ಕೂಡ ನಮ್ಮೆಲ್ಲರಿಗಾಗಿ ಪ್ರಾರ್ಥಿಸಿದ್ದರು, ಹೇ ಭಗವಂತನೇ ನೀನು ಬಾ ಅಂತ ಹೇಳಿ. ಅವರ ಕರೆಗೆ ಹೋಗೊಟ್ಟ ಶ್ರೀಕೃಷ್ಣನಿಂದ ಶ್ರೀಕೃಷ್ಣ ಶ್ರೀ ಚೈತನ್ಯ ಮಹಾಪ್ರಭುಗಳ ಅವತಾರವನ್ನು ತಾಳಿ ಇಲ್ಲಿಗೆ ಬರ್ತಾರೆ ಮತ್ತು ಹರಿನಾಮದ ಆಂದೋಲನವನ್ನು ಪ್ರಾರಂಭಿಸಿ ನಮಗೆಲ್ಲ ಹರಿನಾಮವನ್ನು ಜಪಿಸಲು ಕಲಿಸುತ್ತಾರೆ. ಮತ್ತೆ ಈ ಮಹಾನುಭಾವರ ಅಂದ್ರೆ ಈ ಮಹಾನ್ ವ್ಯಕ್ತಿಗಳ ಪ್ರಾರ್ಥನೆಯಿಂದಾಗಿಯೇ ಚೈತನ್ಯ ಮಹಾಪ್ರಭುಗಳು ನಮ್ಮೆಲ್ಲರ ಹೃದಯದಲ್ಲಿ ಆ ಭಕ್ತಿಯ ಬೀಜವನ್ನೂ ಅಂಕುರಿಸಿದರು. ಇದು ಎಷ್ಟು ಅದ್ಭುತ ವಿಷಯವಲ್ವಾ? ಈ ಅದ್ವೈತಾಚಾರ್ಯರ ಪ್ರಾರ್ಥನೆಯನ್ನು ಸ್ವೀಕರಿಸಿ ಮಹಾಪ್ರಭುಗಳು, ಆಕ್ಚುಲಿ ನಾವು ಕಲಿಯುಗದ ಜನರಿಗೆ ಸ್ಪೆಷಲ್ ಯೋಗ್ಯತೆ ಇಲ್ಲ, ಭಕ್ತಿ ಮಾಡುವಂತ ಯೋಗ್ಯತೆಯೂ ಇಲ್ಲ. ಆದ್ರೆ ಇದೆಲ್ಲ ಈಗ ನಡೆಯುತ್ತಿದೆ ಅಂದ್ರೆ ಭಕ್ತಿ ನಾವು ಏನಾದ್ರೂ ಸ್ವಲ್ಪ ಮಾಡುತ್ತಿದ್ದೇವೆ ಎಂದಾದ್ರೆ ಅದರ ಹಿಂದಿನ ಕಾರಣ ಇದೆಲ್ಲ. ಅದ್ವೈತಾಚಾರ್ಯರ ಕರೆಗೆ ಹೋಗೊಟ್ಟ ಚೈತನ್ಯ ಮಹಾಪ್ರಭುಗಳು ನಮ್ಮೆಲ್ಲರ ಹೃದಯದಲ್ಲಿ ಭಕ್ತಿಯ ಬೀಜವನ್ನು ಅಂಕುರಿಸಿದರು. ಇದನ್ನು ಮುಂದೆ ಚೈತನ್ಯ ಮಹಾಪ್ರಭುಗಳು ಅನೇಕ ಸಲ ಅದ್ವೈತಾಚಾರ್ಯರಿಗೆ ಹೇಳುತ್ತಾರೆ, ನಾನು ಇಲ್ಲಿಗೆ ಬಂದದ್ದೇ ನಿನ್ನ ಕರೆಯಿಂದಾಗಿ, ಇಲ್ಲದಿದ್ರೆ ನಾನು ಇಲ್ಲಿಗೆ ಬರುತ್ತಿರಲಿಲ್ಲ ಎಂದು. ಇದೇ ರೀತಿ ಶ್ರೀವಾಸ್ ಪಂಡಿತ, ಶ್ರೀರಾಮ ಸಹೋದರರು, ಶ್ರೀವಾಸ್ ಪಂಡಿತ, ಶ್ರೀರಾಮ, ಶ್ರೀನಿಧಿ ಮತ್ತು ಶ್ರೀಪತಿ, ಈ 4 ಜನ ಸಹೋದರರು ದಿನಾಲು ಗಂಗೆಯಲ್ಲಿ ಪ್ರಾರ್ಥನೆ ಮಾಡಿ ಪ್ರಾರ್ಥಿಸುತ್ತಿದ್ದರು, ಈ ಜನರಿಗೆಲ್ಲ ಭಕ್ತಿಯನ್ನು ಕೊಡಿ ಎಂದು. ಅಂದ್ರೆ ನಮಗೆ ಇದರಿಂದ ಏನು ತಿಳಿಯುತ್ತದೆ ಅಂದ್ರೆ ಭಕ್ತಿಯು ಎಷ್ಟು ಪ್ರಾಮುಖ್ಯವಾದುದೇ ಎಂದು. ಜ್ಞಾನ, ಧನ, ಸಂಪತ್ತು ಎಷ್ಟಾದ್ರೂ ನಮ್ಮಲ್ಲಿ ಇರಲಿ, ಆದ್ರೆ ಭಕ್ತಿ ಇಲ್ಲದಿದ್ರೆ ಇದೆಲ್ಲ ಬರೇ ವ್ಯರ್ಥ, ನಮ್ಮ ಜೀವನವೇ ವ್ಯರ್ಥ. ಏನು ಇದ್ರು, ಎಷ್ಟು ಸಂಪತ್ತಿರಲಿ, ಎಷ್ಟು ಜ್ಞಾನವಿರಲಿ, ಎಷ್ಟು ನಮ್ಮ ಹತ್ರ ಐಶ್ವರ್ಯವಿರಲಿ, ಎಷ್ಟು ಎಲ್ಲಾ ಸಂಪತ್ತು ಇರಲಿ, ಆದ್ರೆ ಭಕ್ತಿ ಇಲ್ಲ ಅಂದ್ರೆ ನಮ್ಮ ಜೀವನವೇ ವ್ಯರ್ಥ. ಸೊ ಈ ಜನರು, ಈ ಮಹಾನ್ ವೈಷ್ಣವರು ಕೂಡ ಇದನ್ನು ಸರಿಯಾಗಿ ಅರಿತಿದ್ದರು. ಅದರಿಂದಾಗಿ ಅವರು ಕೂಡ ಪ್ರಾರ್ಥನೆ ಮಾಡ್ತಾರೆ, ಈ ಜನರಿಗೆ ಪ್ರೇಮವನ್ನು ಅಂದ್ರೆ ಭಕ್ತಿಯನ್ನು ನೀಡು, ನೀನು ಅವತರಿಸು ಅಂತ ಹೇಳಿ. ಹೀಗೆ ಭಗವಂತನ ಇಚ್ಛೆಯಂತೆ ಹಲವಾರು ಭಕ್ತರು ನವದ್ವೀಪದಲ್ಲಿ ಜನಿಸ್ತಾರೆ. ಅದರಲ್ಲಿ ಶ್ರೀ ಚಂದ್ರಶೇಖರ, ಅವ್ರದ್ದು ಮತ್ತೊಂದು ಹೆಸರು ಆಚಾರ್ಯ ರತ್ನ ಎಂದು ಕೂಡ, ಮತ್ತೆ ಜಗದೀಶ, ಗೋಪಿನಾಥ, ಶ್ರೀಮಾನ್ ಪಂಡಿತ, ಶ್ರೀ ಗಂಗಾದಾಸ್ ಪಂಡಿತ,
ಇವರೆಲ್ಲರೂ ಭಗವಂತನು ಅವತರಿಸುವ ಮುಂಚೆಯೇ ನವದೀಪದಲ್ಲಿ ಜನ್ಮ ತಳೆಯುತ್ತಾರೆ. ಈ ಎಲ್ಲಾ ಭಕ್ತರ ಉದ್ದೇಶವು ಒಂದೇ. ಹೇಗಪ್ಪ ಈ ಜೀವರಾಶಿಗಳು ಇಲ್ಲಿ ಅಂದ್ರೆ ತಳಮಳಿಸುತ್ತಿರುವ ಈ ಜೀವರಾಶಿಗಳ ಉದ್ಧಾರ ಹೇಗೆ? ಇದೊಂದೇ ಈ ಎಲ್ಲ ಮಹಾನ್ ಭಕ್ತರ ಚಿಂತೆ ಆಗಿತ್ತು. ಭಕ್ತರಿಗೆ ಭಗವಂತನಿಂದ ವಿಮುಖರಾಗಿರುವ ಮತ್ತು ಇಂದ್ರಿಯ ತೃಪ್ತಿಯಲ್ಲಿ ತೊಡಗಿರುವ ಈ ಜನರನ್ನು ನೋಡಿ ತುಂಬಾ ದುಃಖವಾಗುತ್ತಿತ್ತು. ಆದ್ರೆ ಅವರ ಮಾತನ್ನು ಯಾರು ಕೇಳುತ್ತಲೇ ಇರಲಿಲ್ಲ. ಹೀಗೆ ನಿರಾಶೆಯಿಂದ ಬಳಲಿದ ಈ ಭಕ್ತರು ಅದ್ವೈತಾಚಾರ್ಯರ ಮನೆಯಲ್ಲಿ ಸೇರಿಕೊಂಡು ಕೃಷ್ಣ ಕಥೆ ಕೀರ್ತನೆಯಲ್ಲಿ ತಮ್ಮ ನೋವನ್ನು ಮರೆಯುತ್ತಿದ್ದರು. ಅವರ ನೋವೇನು? ಯಾಕಪ್ಪ ಇವರೆಲ್ಲ ಭಕ್ತಿ ಮಾಡ್ತಿಲ್ಲ ಎಂಬುದೇ ಅವರ ನೋವು. ಶ್ರೀವಾಸ್ ಹಾಗೂ ಅವರ ಸಹೋದರರು ತಮ್ಮ ಮನೆಯಲ್ಲಿ ರಾತ್ರಿಯ ಸಮಯದಲ್ಲಿ ಉಚ್ಚ ಸ್ವರದಲ್ಲಿ ಕೀರ್ತನೆ ಮಾಡುತ್ತಿದ್ದರು. ಆಗ ಅಭಕ್ತರು ಅವರ ಪರಿಹಾಸ್ಯ ಮಾಡ್ತಿದ್ದರು. ಅಂದ್ರೆ ಅವರ ಬಗ್ಗೆ ಪರಿಹಾಸ್ಯ ಮಾಡಿ ಅಂದ್ರೆ ಟೀಕೆ ಮಾಡ್ತಿದ್ದರು, ಮತ್ತೆ ನಗ್ತಿದ್ದರು. ಯಾಕಪ್ಪ ಇವರು ಇಷ್ಟು ಜೋರಾಗಿ ಕೀರ್ತನೆ ಮಾಡ್ತಿದ್ದಾರೆ? ಆ ಮುಸ್ಲಿಂ ರಾಜನಿಗೆ ಇದು ಕೇಳಿಸಿದರೆ ನಮ್ಮನ್ನೆಲ್ಲ ಬಂದು ಇಲ್ಲಿಂದ ಹೊರಡಿಸಿ ಬಿಡುವನು. ಇನ್ನು ಕೆಲವರು ಹೇಳ್ತಾರೆ, ನಾವೇ ಆ ಬ್ರಾಹ್ಮಣರ ಮನೆಗೆ ನುಗ್ಗಿ ಅವರೆಲ್ಲರನ್ನು ಅವರ ಮನೆಯ ಒಂದಿಗೆ ತಕೊಂಡು ಹೋಗಿ ಗಂಗೆಯಲ್ಲಿ ಮುಳುಗಿಸಿ ಬಿಡುವ ಎಂದು. ಇದನ್ನೆಲ್ಲ ಕೇಳಿದ ಅದ್ವೈತ ಆಚಾರ್ಯರು ಬೆಂಕಿಯಂತೆ ಬಿಸಿಯಾಗುತ್ತಾರೆ. ಅವರು ಗರ್ಜಿಸುತ್ತಾರೆ, ಶ್ರೀವಾಸ, ಗಂಗಾದಾಸ, ಶುಕ್ಲಂಬರ, ನೀವೆಲ್ಲ ಕೇಳಿ, ನಾನು ಆ ಶ್ರೀಕೃಷ್ಣನು ಇಲ್ಲಿ ಅವತರಿಸುವಂತೆ ಮಾಡುತ್ತೇನೆ. ಅವನು ನಿಮ್ಮೆಲ್ಲರ ಸಹಾಯದಿಂದ ಭಕ್ತಿಯ ಪ್ರಚಾರವನ್ನು ಎಲ್ಲ ಕಡೆ ಮಾಡುವಂತೆ ನಾನು ಮಾಡುತ್ತೇನೆ. ಒಂದು ವೇಳೆ ಶ್ರೀಕೃಷ್ಣನು ಅವತರಿಸುವಂತೆ ಮಾಡಲು ನಾನು ಅಸಫಲನಾದರೆ ನಾನು ನನ್ನ ಚತುರ್ಭುಜಗಳೊಂದಿಗೆ ಚಕ್ರಧಾರಿ ಆಗುವೆ ಹಾಗೂ ಈ ಎಲ್ಲಾ ಭಕ್ತರ ಋಣಗಳನ್ನು ಕಡಿದು ಆ ಶ್ರೀಕೃಷ್ಣನ ಸೇವಕನು ನಾನೆಂದು ಸಿದ್ಧಪಡಿಸುವೆ. ಭಕ್ತರ ಈ ರೀತಿಯ ವೇದನೆಯನ್ನು ನೋಡಿ ಭಗವಂತನು ಅವತರಿಸಲು ನಿರ್ಣಯಿಸುವನು. ಭಗವಂತನ ಆಣತಿಯಂತೆ ನಿತ್ಯಾನಂದ ಪ್ರಭುಗಳು ರಾಧಾದೇಶದಲ್ಲಿ ಅವತರಿಸುವರು. ಯಾರು ಈ ನಿತ್ಯಾನಂದ ಪ್ರಭುಗಳು? ಸ್ವಯಂ ಬಲರಾಮ ಸ್ವಯಂ. ಯಾರಿಂದ ಎಲ್ಲ ಮಹಾವಿಷ್ಣುವಿನ ಅವತಾರಗಳು ಬರ್ತವ, ಅದೇ ಬಲರಾಮ ನಿತ್ಯಾನಂದರ ರೂಪದಲ್ಲಿ ಅವತಾರದಲ್ಲಿ ರಾಧಾದೇಶ ಅಂದ್ರೆ ಏಕಚಕ್ರದಲ್ಲಿ ಅವತಾರ ತಳೆಯುತ್ತಾರೆ. ಜಗನ್ನಾಥ ಮಿಶ್ರ ನವದೀಪದಲ್ಲಿ ವಾಸಿಸುತ್ತಿದ್ದರು. ಜಗನ್ನಾಥ ಮಿಶ್ರ ಮಹಾಪ್ರಭುಗಳ ತಂದೆ. ಅವರಲ್ಲಿ ಇದ್ದ ಗುಣಗಳನ್ನು ವೃಂದಾವನ್ ದಾಸ್ ಠಾಕೂರರು ಕಶ್ಯಪ, ದಶರಥ, ವಸುದೇವ, ನಂದ ಮಹಾರಾಜ ಇವರೆಲ್ಲರೊಂದಿಗೆ ಹೋಲಿಸಿದ್ದಾರೆ. ಅಂದ್ರೆ ಅವರು ಅಷ್ಟೇ ಗುಣವಂತರಾಗಿದ್ದರು. ಯಾವ ರೀತಿ? ಕಶ್ಯಪ ಅಂದ್ರೆ ಈ ಭಗವಂತನ ಈ ಮೊದಲಿನ ಅವತಾರಗಳ ತಂದೆ ಕಶ್ಯಪ, ದಶರಥ, ವಸುದೇವ, ನಂದ ಮಹಾರಾಜ. ಅವರು ಹೇಗೆ ಗುಣಭರಿತರಾಗಿದ್ದರೋ ಅದೇ ರೀತಿ ಈ ಜಗನ್ನಾಥ ಮಿಶ್ರರಲ್ಲಿಯೂ ಅವರ ಎಲ್ಲಾ ಗುಣಗಳು ಸಮಾವೇಶಗೊಂಡಿದ್ದವು. ಪರಮಪಾವನೆ ಶಚಿದೇವಿ ಅವರ ಪತ್ನಿ. ಈ ದಂಪತಿಗಳಿಗೆ ಮೊದಲು 8 ಹೆಣ್ಣು ಮಕ್ಕಳು ಹುಟ್ಟಿದ್ದರು. ಆ 8 ಹೆಣ್ಣು ಮಕ್ಕಳು ಒಂದ ಮೇಲಂತೆ ಮೃತರಾದರು. ಅದರ ನಂತರ ವಿಶ್ವರೂಪರ ಜನ್ಮವಾಗ್ತದೆ. ಆಕ್ಚುಲಿ ವಿಶ್ವರೂಪ ಕಂದರ್ಪನಂತಷ್ಟೇ ಸುಂದರವಾಗಿದ್ದರು. ಮತ್ತೆ ಈ ಸುಂದರ ಮಗುವನ್ನು ನೋಡಿ ಜಗನ್ನಾಥ್ ಮತ್ತು ಶಚಿಮಾತಾ ಇಬ್ಬರು ತಮ್ಮ ಹಿಂದಿನ ಆ ಮಕ್ಕಳನ್ನು ತಾವು ಕಳೆದುಕೊಂಡ ಎಲ್ಲಾ ನೋವನ್ನು ಮರೆತು ಬಿಡ್ತಾರೆ. ಆ ವಿಶ್ವರೂಪನಲ್ಲಿ ಆವಾಗಲೇ ಒಂದು ತರದ ವೈರಾಗ್ಯವಿತ್ತು. ಮತ್ತೆ ಅವರು
ಭಕ್ತಿಯ ವಿಷಯ ಬಿಟ್ಟು ಬೇರೆ ಏನನ್ನೂ ಅವರು ಮಾತಾಡುತ್ತಿರಲಿಲ್ಲ. ಇಷ್ಟು ಹೀಗೆ ಮೊದಲಿನಿಂದಲೇ ಭಗವಂತನ ಆ ಭಕ್ತಿಯಲ್ಲಿ ವಿಶ್ವರೂಪ ತುಂಬಾ ತನ್ಮಯರಾಗಿದ್ದರು. ಅದರ ನಂತರ ಮಾಘ ಮಾಸದಲ್ಲಿ ಜಗನ್ನಾಥ ಮಿಶ್ರ ಮತ್ತು ಸಚಿಮಾತರ ಶರೀರದಿಂದ ಚೈತನ್ಯ ಮಹಾಪ್ರಭುಗಳು ಪ್ರಕಟವಾಗುತ್ತಾರೆ. ಇದು ಇಸ್ವಿ 1406. ಇದರಲ್ಲಿ ಮಾಘ ಮಾಸದಲ್ಲಿ ಚೈತನ್ಯ ಮತ್ತು ಜಗನ್ನಾಥ ಮಿಶ್ರ ಮತ್ತು ಕೀರ್ತಿ ಮಾತರ ಶರೀರದಿಂದ ಅವರು ಪ್ರಕಟವಾಗ್ತಾರೆ. ಯಾವಾಗಲೂ ದೇವರ ಅವತಾರವು ಸಾಮಾನ್ಯ ರೀತಿಯಿಂದ, ಅಂದ್ರೆ ಹೇಗೆ ನಾವು ಒಂದು ಮಗುವಿಗೆ ಜನ್ಮ ಕೊಡುತ್ತೇವ ಆ ತರ ಬರುವುದಿಲ್ಲ. ಇಲ್ಲಿ ಕೂಡ ತುಂಬಾ ವಿಶೇಷ ರೂಪದಿಂದ ಭಗವಂತನ ಅವತಾರವಾಗ್ತದೆ. ಇದನ್ನು ನಾವು ಇದರಲ್ಲಿ ಇನ್ನು ಮುಂದೆ ನೋಡ್ತೇವೆ. ಜಗನ್ನಾಥ ಮಿಶ್ರ ತನ್ನ ಪತ್ನಿ ಶಚಿಮಾತೆಗೆ ಹೇಳ್ತಾರೆ, ಇದೇನು ನಾನು ತುಂಬಾ ವಿಚಿತ್ರ ಸಂಗತಿಗಳನ್ನು ನೋಡುತ್ತಿರುವೆನು. ನಿನ್ನ ದೇಹವು ತುಂಬಾ ಪ್ರಕಾಶಯುತವಾಗಿ ಪಡೆಯುತ್ತಿದೆ. ಮತ್ತೆ ನಮ್ಮ ಮನೆಯಲ್ಲಿ ಸ್ವಯಂ ಭಾಗ್ಯಲಕ್ಷ್ಮಿಯು ನೆಲೆಸಿರುವಳೆಂದು ನನಗೆ ಅನಿಸ್ತಾ ಇತ್ತೆ. ಎಲ್ಲೆಲ್ಲ ನಾನು ಹೋಗುವೆನೋ ಪ್ರತಿಯೊಬ್ಬರು ನನ್ನನ್ನು ಆದರ ಸತ್ಕಾರ ಪೂರ್ವಕವಾಗಿ ನೋಡುತ್ತಾರೆ. ಕೇವಲ ಅಷ್ಟೇ ಅಲ್ಲ, ಅವರು ನನಗೆ ಧನ ಧಾನ್ಯ ವಸ್ತ್ರಗಳನ್ನು ನೀಡಿ ನನ್ನನ್ನು ಗೌರವಿಸ್ತಾರೆ. ಆವಾಗ ಶಚಿಮಾತಾ ಹೇಳುತ್ತಾರೆ, ನಾನು ಕೂಡ ಇದನ್ನು ನೋಡುತ್ತಾ ಇದ್ದೇನೆ, ಗಮನಿಸ್ತದೇ ಇದ್ದೇನೆ. ಆಕಾಶದಿಂದ ಕೆಲವರು ನನಗೆ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಜಗನ್ನಾಥ ಮಿಶ್ರ ಪುನಃ ಹೇಳ್ತಾರೆ, ನಾನು ನನ್ನ ಕನಸಿನಲ್ಲಿ ಹೊಳೆಯುತ್ತಿರುವ ದೇವರ ಧಾಮವು ನನ್ನ ಹೃದಯವನ್ನು ಪ್ರವೇಶಿಸುತ್ತಿರುವುದನ್ನು ಕಂಡೆನು. ನಂತರ ಆ ಧಾಮವು ನಿನ್ನ ಹೃದಯವನ್ನು ಪ್ರವೇಶಿಸಿತು. ಹೀಗೆ ಭಗವಂತನ ಅವತಾರವಾಗ್ತದೆ. ಅಂದ್ರೆ ಅದು ಒಂದು ಸಾಮಾನ್ಯ ಪ್ರಕ್ರಿಯೆ ಅಲ್ಲ. ಅದು ಹೃದಯದಿಂದ ಹೃದಯಕ್ಕೆ ದೇವರು ಪರಿವರ್ತಿಸ್ತಾರೆ, ತಮ್ಮನ್ನು ಸ್ಥಾನಾಂತರಗೊಳಿಸ್ತಾರೆ. ನನಗೆ ಅನಿಸ್ತಾ ಇದೆ, ಯಾವುದೇ ಒಬ್ಬ ಶ್ರೇಷ್ಠ ವ್ಯಕ್ತಿಯು ನಮ್ಮಲ್ಲಿ ಜನ್ಮ ತೆಗೆದುಕೊಳ್ತಾ ಇದ್ದಾನೆಂದು. ಹೀಗೆ ಇಬ್ಬರು ದಂಪತಿಗಳು ತಮ್ಮ ಮನೆಯಲ್ಲಿರುವ ಶಾಲಿಗ್ರಾಮವನ್ನು ಪೂಜಿಸುತ್ತಾ ತಮ್ಮ ದಿನಗಳನ್ನು ಬಹು ಆನಂದದಿಂದ ಕಳೆಯುತ್ತಿದ್ದಾರೆ. ಸಚಿಮಾತೆಯು ಗರ್ಭಿಣಿಯಾಗಿ 13 ತಿಂಗಳುಗಳು ಕಳೆದವು. ಅಂದ್ರೆ ಸಾಮಾನ್ಯವಾಗಿ 9 ತಿಂಗಳಿಗೆ ಒಂದು ಸ್ತ್ರೀಗೆ ಮಗು ಜನಿಸ್ತದೆ. ಆದ್ರೆ ಇಲ್ಲಿ ಶಚಿಮಾತೆಯು 13 ತಿಂಗಳುಗಳ ಕಾಲ ದೇವರನ್ನು ತನ್ನ ಗರ್ಭದಲ್ಲಿ ಇಟ್ಟರು. ಮತ್ತೆ ಇದನ್ನು ನೋಡಿ ಜಗನ್ನಾಥ ಮಿಶ್ರರಿಗೆ ತುಂಬಾ ಕಳವಳವಾಗ್ತದೆ, ಏನಾಗ್ತಾ ಇದೆ ಅಂತೆ. ಅವರು ನೀಲಾಂಬರ ಚಕ್ರವರ್ತಿಯಲ್ಲಿ ಈ ವಿಷಯದ ಬಗ್ಗೆ ಚರ್ಚಿಸ್ತಾರೆ. ಈ ನೀಲಾಂಬರ ಚಕ್ರವರ್ತಿ ಯಾರು? ಈ ನೀಲಾಂಬರ ಚಕ್ರವರ್ತಿ ಶಚಿಮಾತರ ತಂದೆ. ಅವರು ಕೂಡ ಇದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತುಂಬಾ ಪಂಡಿತರು. ಅವರು ಹೇಳ್ತಾರೆ, ಈ ನೀಲಾಂಬರ ಚಕ್ರವರ್ತಿ ಹೇಳ್ತಾರೆ, ಇದೇ ತಿಂಗಳಿನ ಶುಭ ಅವಸರದಲ್ಲಿ ಒಂದು ಮಗುವಿನ ಜನನವು ಆಗುತ್ತದೆ. ಹಾಗೆ 1486ರಲ್ಲಿ ಫಾಲ್ಗುಣಿ ಪೂರ್ಣಿಮೆ ಎಂದು ಮಹಾಪ್ರಭುಗಳು ನವದ್ವೀಪದಲ್ಲಿ ಅವತರಿಸ್ತಾರೆ. ಆ ಸಮಯದಲ್ಲಿ ರಾಹು ಎಣಿಸ್ತಾನೆ, ಯಾವುದೇ ಕಳೆ ಇಲ್ಲದ ಚಂದ್ರನು ಉದಯಿಸ್ತಿರುವಾಗ ಆ ಕಲೆಯಿಂದ ಕೂಡಿರುವ ಚಂದ್ರನ ಅವಶ್ಯಕತೆ ಏನು ಎಂದು ರಾಹು ಆ ಚಂದ್ರನನ್ನು ಅಡಗಿಸುತ್ತಾನೆ. ಅಂದ್ರೆ ಆ ಸಮಯದಲ್ಲಿ ಚಂದ್ರಗ್ರಹಣ ಇತ್ತು. ಮಹಾಪ್ರಭುಗಳು ಅವತಾರ
ಆಗುವ ಸಮಯದಲ್ಲಿ ಚಂದ್ರಗ್ರಹಣ ಇತ್ತು. ಈ ಸಲ ಕೂಡ ನಾವು ನೋಡ್ತೇವೆ ಚಂದ್ರಗ್ರಹಣ ಬರ್ತಾ ಇದೆ. ಪೌರ್ಣಿಮೆಯ ದಿನ ಚಂದ್ರಗ್ರಹಣವು ಬರ್ತಾ ಇದೆ. ಅದೇ ದಿನ ಈ ಸಲವೂ ಕೂಡ ಬರ್ತಾ ಇದೆ. ಆ ಸಮಯದಲ್ಲಿ, ಗ್ರಹಣದ ಸಮಯದಲ್ಲಿ ಎಲ್ಲಾ ಹಿಂದೂಗಳು ಗಂಗೆಯಲ್ಲಿ ಮುಳುಗ್ತಾ ಹರಿ 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 ಎಂದು ಹೇಳ್ತಾ ಸ್ನಾನ ಮಾಡ್ತಾ ಇದ್ದಾರೆ. ಈ ಹಿಂದೂಗಳು ಹರಿ ಹರಿ ಎಂದು ಹೇಳ್ತಾ ಸ್ನಾನ ಮಾಡುತ್ತಿರಲು ಮುಸ್ಲಿಮರು ಕೂಡ ಅವರನ್ನು ನೋಡಿ ಅವರನ್ನು ಒಂಥರ ಅಣಕಿಸುತ್ತಾ, ಅಂದ್ರೆ ನಾವು ನಮ್ಮ ಈ ಹಿಂದಿ ಭಾಷೆಯಲ್ಲಿ ಹೇಳ್ತಾರೆ ಚಿಡಾಯಿಸ್ತಿದ್ದರು ಅಂತ ಹೇಳಿ. ಸೊ ಅವರನ್ನು ಅಣಕಿಸ್ತಾ ಹರಿ ಹರಿ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಮಹಾಪ್ರಭುವಿನ ಜನನದ ಹೊತ್ತಿಗೆ ಎಲ್ಲರೂ ಹರಿ 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 ಎಂದು ಉಚ್ಚರಿಸಲೇ ಉಚ್ಚ ಸ್ವರದಿಂದ ನಾಮವನ್ನು ತೆಗೆದುಕೊಳ್ತಾ ಇದ್ದರು. ಎಲ್ಲ ಕಡೆಯೂ ಆ ಸಮಯದಲ್ಲಿ ಶಾಂತಿಯು ನೆಲೆಸಿತ್ತು. ಆನಂದದ ಲಹರಿಯು ಎಲ್ಲಾ ಕಡೆಯಲ್ಲಿಯೂ ಹರಡಿಕೊಂಡಿತ್ತು. ಶಾಂತಿಪುರದಲ್ಲಿ ಅದ್ವೈತಾಚಾರ್ಯ ಹಾಗೂ ಹರಿದಾಸ್ ಠಾಕೂರರು ಭಾವೋನ್ಮುಖರಾಗಿ ನೃತ್ಯ ಕೀರ್ತನೆ ಮಾಡ್ತಿದ್ದರು. ಅವರು ಯಾಕೆ ತಮಗೆ ಈ ರೀತಿಯ ಆನಂದ ಆಗುತ್ತಿದೆ ಎಂದು ಅರಿವಾಗ್ತಿರ್ಲಿಲ್ಲ. ಆದ್ರೆ ಅವರು ತುಂಬಾ ಭಾವೋನ್ಮುಖರಾಗಿ ನೃತ್ಯ ಮಾಡ್ತಿದ್ದರು. ಮತ್ತೆ ಅದ್ವೈತಾಚಾರ್ಯರು ಗ್ರಹಣವೆಂದು ಆ ದಿವಸ ಗಂಗೆಯಲ್ಲಿ ಸ್ನಾನ ಮಾಡಿ ಬಂದು ಬ್ರಾಹ್ಮಣರಿಗೆ ದಾನವನ್ನು ನೀಡುತ್ತಿದ್ದಾರೆ. ಸಾಮಾನ್ಯವಾಗಿ ಒಂದು ಮಗುವಿನ ಜನ್ಮವಾಗುವಾಗ ಆಗಿನ ಕಾಲದಲ್ಲಿ, ಈಗ ನಾವು ಅದೆಲ್ಲ ಇದನ್ನು ಮಾಡುವುದಿಲ್ಲ. ಆಗಿನ ಕಾಲದಲ್ಲಿ ಈ ಪ್ರತಿಯು ತುಂಬಾ, ಅಂದ್ರೆ ಈ ಎಂತ ಹೇಳ್ತಾರೆ, ಈ ಪದ್ಧತಿಯು ತುಂಬಾ ಜಾರಿಗೆಯಲ್ಲಿತ್ತು. ಅಂದ್ರೆ ಜನರು ದಾನಗಳನ್ನು ಮಾಡ್ತಾ ಇದ್ರು. ಮನೆಯಲ್ಲಿ ಜನ್ಮವಾದಾಗ ದಾನದ ಪುಣ್ಯಾದಿ ಕಾರ್ಯಗಳನ್ನು ಮಾಡ್ತಾ ಇದ್ದರು. ಅದೇ ರೀತಿ ಅದ್ವೈತಾಚಾರ್ಯರು ಕೂಡ ಬ್ರಾಹ್ಮಣರನ್ನು ಕರೆದು ಅವರಿಗೆ ದಾನ ನೀಡುತ್ತಾರೆ. ನವದ್ವೀಪಧಾಮದಲ್ಲಿ ಶ್ರೀವಾಸ ಹಾಗೂ ಚಂದ್ರಶೇಖರ ಅವರು ಕೂಡ ಗಂಗೆಯಲ್ಲಿ ಸ್ನಾನ ಮಾಡಿ ದಾನನ್ನು ನೀಡ್ತಾ ಇದ್ದಾರೆ. ಎಲ್ಲ ಭಕ್ತರಲ್ಲಿಯೂ ಒಂದು ವರ್ಣಿಸಲಾರದಂತಹ ಆನಂದವು ತುಂಬಿಕೊಂಡಿತ್ತು. ಅವರೆಲ್ಲರೂ ಆನಂದದಿಂದ ಕೀರ್ತನೆಯನ್ನು ಮಾಡ್ತಾ ಇದ್ರು, ನೃತ್ಯ ಮಾಡ್ತಾ ಇದ್ರು. ಸ್ವರ್ಗಲೋಕಗಳಲ್ಲಿ ನೃತ್ಯ ಮತ್ತು ಕೀರ್ತನೆಗಳು ನಡೆಯುತ್ತಾ ಇದ್ದವು. ಗೌರವಾನ್ವಿತ ಮಹಿಳೆಯರು ಹಾಗೂ ಪುರುಷರು ಉಡುಗೊರೆಗಳೊಂದಿಗೆ ಹರಿವಾಣಗಳನ್ನು ತಕೊಂಡು ಇವರ ಮನೆಗೆ, ಜಗನ್ನಾಥನ ಮನೆಗೆ ಹೋಗುತ್ತಿದ್ದಾರೆ. ಮತ್ತೆ ಅದರಲ್ಲಿ ಯಾರೆಲ್ಲ ಇದ್ದಾರೆ, ಆ ಮಗುವಿನ ವರ್ಣನೆ ಉಂಟು. ಆ ಮಗು ಹೇಗೆ ಕಾಂತಿಯುತ ಸುವರ್ಣದ ಬಣ್ಣದಿಂದ ಆ ಮಗುವಿನ ವರ್ಣವು ಶೋಭಿಸ್ತಾ ಇತ್ತು. ಮತ್ತೆ ಅಲ್ಲಿ ಯಾರೆಲ್ಲ ಬರ್ತಾರೆ, ಬ್ರಹ್ಮನ ಪತ್ನಿ, ಶಿವನ ಪತ್ನಿ, ಇಂದ್ರನ ಪತ್ನಿ, ವಶಿಷ್ಠರ ಪತ್ನಿ, ಇವರೆಲ್ಲರೂ ಬಂದು ಶಚಿ ಮಾತರಿಗೆ ಹೊಸ, ಅಂದ್ರೆ ನವ ಉಡುಗೊರೆಗಳನ್ನೆಲ್ಲ ಕೊಟ್ಟು ಆ ಮಗುವನ್ನು ಆಶೀರ್ವದಿಸಿದ್ದಾರೆ. ಹೀಗೆ ಆಕಾಶದಲ್ಲಿ ಗಂಧರ್ವರು, ಕಿನ್ನರು ಹಾಗೂ ಚಾರಣರು ವಿವಿಧ ರೀತಿಯ ವಾದ್ಯಗಳೊಂದಿಗೆ ಕೀರ್ತನೆ, ನೃತ್ಯ ಮಾಡ್ತಾ ಇದ್ದಾರೆ. ನವದ್ವೀಪದಲ್ಲಿ ಜಗನ್ನಾಥ ಮಿಶ್ರರ ಮನೆಯ ಹೊರಗಡೆಯೂ ಕೂಡ ತುಂಬಾ ವಿಜೃಂಭಣೆ, ಅಂದ್ರೆ ನಾವೆಲ್ಲ ಈಗ ಏನ್ ಮಾಡ್ತೇವೆ, ಸೆಲೆಬ್ರೇಷನ್ ಅಂದ್ರೆ ನಮ್ಮಲ್ಲಿ ಏನು, ನಾವೆಲ್ಲ ಹಿಂದಿ ಹಾಡುಗಳನ್ನು ಹಾಡ್ತಾ ದೊಡ್ಡ ದೊಡ್ಡ ಸ್ವರದಲ್ಲಿ ಲೌಡ್ ಸ್ಪೀಕರ್ಗಳನ್ನ ಇಡ್ತಾ ಎಲ್ಲರ ಕಿವಿ ಇದು ಆಗುವ ಹಾಗೆ, ಅಂದ್ರೆ ಮುಚ್ಚಿ ಹೋಗುವ ಹಾಗೆ ನಾವು ದೊಡ್ಡ ಇದನ್ನೆಲ್ಲ ಇಡ್ತೇವೆ, ಲೌಡ್ ಸ್ಪೀಕರ್ನೆಲ್ಲ ಇಡ್ತೇವೆ, ಡಿಜೆ ಎಲ್ಲ. ಆದ್ರೆ ಆವಾಗ ಏನಿತ್ತು, ಎಲ್ಲರೂ ಕೀರ್ತನೆ ಮಾಡ್ತಾ ಇದ್ರು, ನೃತ್ಯ ಮಾಡ್ತಾ ಇದ್ರು. ಯಾರಿಗೂ ಗೊತ್ತಾಗ್ತಾ ಇಲ್ಲ ಯಾರು ಬರ್ತಾ ಇದ್ದಾರೆ, ಯಾರು ಹೋಗ್ತಾ ಇದ್ದಾರೆ. ಅಂದ್ರೆ ಆ ಮಗುವನ್ನು ನೋಡಲು ಎಲ್ಲಾ ಲೋಕಗಳಿಂದ ದೇವತೆಗಳು ಆಗಮಿಸಿದ್ದರು. ಮತ್ತು ತುಂಬಾ, ಅಂದ್ರೆ ಒಂದು ಲೆಕ್ಕದಲ್ಲಿ ಈ ದೇವತೆಗಳಿಗೂ ಕೂಡ ದೇವರ ದರ್ಶನ ತುಂಬಾ ಸುದುರ್ಲಭ. ಯಾಕಂದ್ರೆ ಕೃಷ್ಣನಿರುವುದು ಗೋಲೋಕದಲ್ಲಿ, ಮತ್ತೆ ಈ ದೇವತೆಗಳಿಗೆಲ್ಲ ಅಲ್ಲಿ ಕೂಡ ಪ್ರವೇಶ ಇಲ್ಲ.
ಒಂದು ನಾನು ಇವ್ರದ್ದು ಅಮರೇಂದ್ರ ಪ್ರಭುನ ಒಂದು ಕ್ಲಾಸ್ ಕೇಳ್ತಾ ಇದ್ದೆ. ಅದ್ರಲ್ಲಿ ಅವ್ರು ಹೇಳ್ತಾ ಇದ್ರು, ಈ ವಿಷ್ಣು ಲೋಕದಲ್ಲಿ ದೇವತೆಗಳು ಹೋಗುವಾಗ ಹೇಗೆ ಅವರು, ನಾವು ತಿರುಪತಿಗೆ ಹೋಗ್ತೇವಲ್ಲ ದರ್ಶನ ತಕೊಳ್ಳಿಕ್ಕೆ, ಆಗ ನಮ್ಮನ್ನು ಅಲ್ಲಿ ಏನ್ ಮಾಡ್ತಾರೆ, ಜರ್ಗಡ್ಡಿ ಜರ್ಗಡ್ಡಿ ಅಂದ್ರೆ ಮುಂದೆ ಹೋಗಿ ಮುಂದೆ ಹೋಗಿ ಮುಂದೆ ಹೋಗಿ ಅಂತ ತುಪ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ವಿಷ್ಣು ಲೋಕದಲ್ಲಿ ವಿಷ್ಣುವಿನ ದರ್ಶನಕ್ಕೆ ಕೂಡ ಈ ದೇವತೆಗಳು ಹೋಗುವಾಗ ಅವರನ್ನು ಹಾಗೆ ಮುಂದೆ ಮುಂದೆ ತಳ್ತಾ ಇದ್ದಾರಂತ ಹೇಳಿ. ಹಾಗಾಗಿ ಇದರಿಂದ ನಮ್ಗೆ ಅರಿವಾಗ್ತದೆ, ಅಂದ್ರೆ ದೇವತೆಗಳಿಗೂ ಕೂಡ ಭಗವಂತನ ದರ್ಶನ ತುಂಬಾ ಸುದುರ್ಲಭ. ಅವರೆಲ್ಲರೂ ಇವತ್ತು ಜಗನ್ನಾಥ ಮಿಶ್ರರ ಮನೆಗೆ, ಶಚಿದೇವಿ ಮತ್ತು ಜಗನ್ನಾಥ ಮಿಶ್ರರ ಮನೆಗೆ ಬಂದು ಭಗವಂತನ ದರ್ಶನ ತೆಗೆದುಕೊಳ್ತಾ ಇದ್ದಾರೆ. ಇದೊಂದು ಇಷ್ಟೊಂದು ಅಂದ್ರೆ ಆನಂದವೆಂಬುದು ನನ್ಗೆ ಅನ್ಸ್ತಾ ಇದೆ ತುಂಬಾ ಸಣ್ಣ ಶಬ್ದ ಎಂದು. ಯಾಕಂದ್ರೆ ದೇವರ ಸಾಕ್ಷಾತ್ ದರ್ಶನ ಆಗುವಾಗ ಅಲ್ಲಿ ಯಾವ ತರದ ಅನುಭೂತಿ ಆಗ್ತದೆ ಎಂದು ವರ್ಣಿಸುವುದು ಶಬ್ದಗಳಿಂದ ಸಾಧ್ಯವಿಲ್ಲ. ಈ ರೀತಿ ಎಲ್ಲ ಕಡೆಯೂ ಹರ್ಷೋಲ್ಲಾಸ, ಜನರಲ್ಲಿ ಈ ಆನಂದವನ್ನು ನೋಡಿ ಜಗನ್ನಾಥ ಮಿಶ್ರರು ಕೂಡ ತುಂಬಾ ಆನಂದ ಭರಿತರಾಗ್ತಾರೆ. ಜಗನ್ನಾಥ ಮಿಶ್ರ ತಮ್ಮ ಶಕ್ತ್ಯಾನುಸಾರ ಬ್ರಾಹ್ಮಣರಿಗೆ ದಾನವನ್ನು ನೀಡುತ್ತಾರೆ. ಇದನ್ನು ನಾವು ನೋಡ್ತೇವೆ. ಯಾಕಂದ್ರೆ ಜನ್ಮದಿನದಲ್ಲಿ ನಾವು ಬ್ರಾಹ್ಮಣರಿಗೆ ದಾನವನ್ನು ನೀಡಬೇಕು. ಕೃಷ್ಣನ ಜನ್ಮ ಆದಾಗ ಕೂಡ ವಸುದೇವರಿಗೆ, ಆಗ ಅವ್ರು ಜೈಲಿನಲ್ಲಿ ಇದ್ರು, ಅವ್ರ ಹತ್ರ ಏನು ಇರ್ಲಿಲ್ಲ, ಆದ್ರೂ ಕೂಡ ಅವರು ಮಾನಸಿಕ ರೂಪದಲ್ಲಿ ದಾನಗಳನ್ನು ಬ್ರಾಹ್ಮಣರಿಗೆ ಮಾನಸಿಕವಾಗಿ ಕೊಡ್ತಾ ಇದ್ರು. ಸೊ ಇದು ದಾನ ನೀಡುವುದಂದ್ರೆ ಇದು ಒಂದು ತುಂಬಾ ಶ್ರೇಷ್ಠವಾದ ಕೆಲಸ. ಅದರಲ್ಲಿಯೂ ಮನೆಯಲ್ಲಿ ಒಂದು ಹೊಸ ವ್ಯಕ್ತಿಯ ಇದಾಗಿದೆ, ಅಂದ್ರೆ ಪ್ರವೇಶವಾಗಿದೆ. ಯಾವುದೋ ಹೊಸ ಕಾರ್ಯವನ್ನು ನಾವು ಮಾಡುವಾಗ ದಾನ ಮಾಡುವುದು ನಮ್ಮ ಸಂಸ್ಕಾರ, ಅದು ನಮ್ಮ ವೈದಿಕ ರೀತಿಯ ಅದೊಂದು ಸಂಸ್ಕಾರ. ಹೀಗೆ ಶ್ರೀವಾಸರ ಪತ್ನಿ ಮಾಲಿನಿ ದೇವಿ ಚಂದ್ರಶೇಖರರ ಪತ್ನಿಯೊಂದಿಗೆ ಬರ್ತಾರೆ. ಈ ಚಂದ್ರಶೇಖರ ಇವರ ಚೈತನ್ಯ ಮಹಾಪ್ರಭುಗಳ ಚಿಕ್ಕಮ್ಮನ ಪತಿ ಚಂದ್ರಶೇಖರಾಚಾರ್ಯ. ಸೊ ಅವರು ಕೂಡ ಬರ್ತಾರೆ. ಮತ್ತೆ ಅವರು ಕುಂಕುಮಾರ್ಚನೆ, ಬಾಳೆಹಣ್ಣು ಇತ್ಯಾದಿ ಪೂಜಾ ಸಾಮಗ್ರಿಗಳೊಂದಿಗೆ ಬರ್ತಾರೆ. ಅದ್ವೈತಾಚಾರ್ಯರ ಪತ್ನಿ ಸೀತಾದೇವಿ ಶಾಂತಿಪುರದಿಂದ ಪಲ್ಲಕ್ಕಿಯಲ್ಲಿ ಕುಳಿತುಕೊಂಡು ತಮ್ಮ ಪರಿಚಾರಿಕೆಯರೊಂದಿಗೆ ಬರ್ತಾರೆ. ಅವರು ತಮ್ಮನಿಗೆ ಎಲ್ಲಾ ಹಣ್ಣು ಹಂಪಲು ದವಸ ಧಾನ್ಯ ಅಷ್ಟೇ ಅಲ್ಲ, ಬೆಳ್ಳಿ ಬಂಗಾರಗಳನ್ನು ಆ ಮಗುವಿಗೆ ಉಡುಗೊರೆಯಾಗಿ ತಂದಿದ್ದಾರೆ. ಮತ್ತೆ ಅದ್ವೈತಾಚಾರ್ಯರ ಪತ್ನಿ ಸೀತಾದೇವಿಯು ಹಾರೈಸ್ತಾರೆ, ಆಶೀರ್ವದಿಸ್ತಾರೆ ಆ ಮಗು ದೀರ್ಘಾಯುಷ್ಯವಾಗಲಿ ಎಂದು. ಹಾಗೆ ಅವರು ಸೀತಾಮಾತೆ ಆ ಮಗುವಿಗೆ ನಿಮಾಯಿ ಎಂದು ನಾಮಕರಣವನ್ನು ಮಾಡುತ್ತಾರೆ. ಈಗ ಮಗು ಬೆಳೆಯುತ್ತಾ ಇದೆ. ಅದು ತನ್ನ ಸಣ್ಣ ಸಣ್ಣ ಹೆಜ್ಜೆಗಳನ್ನು ಇಡುತ್ತಾ ಮನೆಯಲ್ಲಿ ಅತ್ತಿತ್ತ ನಡೆದಾಡುತ್ತಿರುವಾಗ ಸಚಿಮಾತಾ ಮತ್ತು ಜಗನ್ನಾಥ ಮಿಶ್ರ ತಮ್ಮ ಮನೆಯಲ್ಲೇ ವಿಷ್ಣುವಿನ ಪಾದ ಚಿಹ್ನೆಗಳನ್ನು ನೋಡುತ್ತಾರೆ. ಆ ವಿಷ್ಣುವಿನ ಪಾದ ಚಿಹ್ನೆಗಳನ್ನು ನೋಡಿ ಇಬ್ಬರಿಗೂ ಆಶ್ಚರ್ಯವಾಗ್ತದೆ, ಇದೇನೆಂದು. ಅವರು ಅನಿಸ್ತಾರೆ, ನಮ್ಮ ಮನೆಯಲ್ಲಿರುವ ಈ ಶಾಲಿಗ್ರಾಮನು ಕೃಷ್ಣನ ರೂಪವನ್ನು ತೆಗೆದುಕೊಂಡು ನಮ್ಮ ಮನೆಯಲ್ಲಿ ಹೀಗೆ ಸುತ್ತಾಡುತ್ತಾನಿರಬೇಕು ಎಂದು ಅವರು ಅಂದ್ಕೊಳ್ತಾರೆ. ಒಮ್ಮೆ ಶಚಿಮಾತಾ ಮಗು ಅಳ್ತಾ ಇದೆ ಎಂದು ಸ್ತನಪಾನ ಮಾಡಲೆಂದು ಆ ಮಗುವನ್ನು ತನ್ನ ಮಡಿಲಲ್ಲಿ ಹಾಕಿಕೊಳ್ತಾ ಇರುವಾಗ ಆ ಮಗುವಿನ ಪುಟ್ಟ ಪುಟ್ಟ ಕಾಲುಗಳನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ನೋಡಲು ಆ ಕಾಲುಗಳಲ್ಲಿ ವಿಷ್ಣುವಿನ ಪಾದ ಚಿಹ್ನೆಗಳನ್ನು ನೋಡುತ್ತಾರೆ. ಅವರು ಇದನ್ನು ತನ್ನ ಪತಿಯನ್ನು ಕರೆದು ಅವರಿಗೂ ತೋರಿಸ್ತಾರೆ. ಜಗನ್ನಾಥ ಮಿಶ್ರ ಪುನಃ ನೀಲಾಂಬರ ಚಕ್ರವರ್ತಿಯೊಂದಿಗೆ ಈ ನಿಗೂಢ ವಿಷಯದ ಬಗ್ಗೆ ಚರ್ಚಿಸ್ತಾರೆ. ನೀಲಾಂಬರ ಚಕ್ರವರ್ತಿ ಮಗುವಿನ ವಿಶೇಷ ದೇಹ ಲಕ್ಷಣ
ಮತ್ತು ಹಸ್ತಕಮಲ ಚರಣಕಮಲಗಳಲ್ಲಿರುವ ವಿಷ್ಣುವಿನ ಚಿಹ್ನೆಗಳನ್ನು ಅವಲೋಕಿಸ್ತಾರೆ ಹಾಗೂ ಅವರು ಉದ್ಘೋಷಿಸುತ್ತಾರೆ, ಈ ಮಗು 3 ಲೋಕಗಳ ಉದ್ಧಾರಕನು. ವೈಷ್ಣವ ಧರ್ಮವನ್ನು ಪ್ರಚಾರಿಸಿ ಇವನು 3 ಲೋಕಗಳನ್ನು ಉದ್ಧರಿಸುವನು. ಈತನು ತನ್ನ ಮಾತೃ ಹಾಗೂ ಪಿತೃಕುಲಗಳ ಉದ್ಧಾರಕನು ಹಾಗೂ ಭವಿಷ್ಯದಲ್ಲಿ ಈ ಮಗು ಸಂಪೂರ್ಣ ವಿಶ್ವವನ್ನೇ ಪೋಷಿಸುವನು. ಆದ್ದರಿಂದ ಈತನ ಹೆಸರು ವಿಶ್ವಂಬರ ಎಂದು ನೀಲಾಂಬರ ಚಕ್ರವರ್ತಿ ಘೋಷಿಸ್ತಾರೆ. ಹಾಗೆ ಮಗುವಿನ ವರ್ಣವು ಬಿಳಿ ಅಂದ್ರೆ ಶ್ವೇತ ಬಿಳಿಯ ಇದ್ದುದರಿಂದ ಅಲ್ಲಿಯ ಇತರ ಸ್ತ್ರೀಯರೆಲ್ಲ ಆ ಮಗುವನ್ನು ಗೌರ ಅಂದ್ರೆ ಬಿಳಿ ವರ್ಣ, ಗೌರ ಎಂದು, ಮತ್ತೆ ಇನ್ನು ಕೆಲವರು ಗೌರ ಸುಂದರ ಎಂದು ಆ ಮಗುವನ್ನು ಕರೆಯಲಾರಂಭಿಸ್ತಾರೆ. ಈ ರೀತಿ ನಿಮಾಯಿ ಯಾಕಂದ್ರೆ ಅವರು ಕಹಿಬೇವಿನ ಮರದ ಕೆಳಗೆ ಚೈತನ್ಯ ಮಹಾಪ್ರಭುಗಳ ಜನ್ಮವಾಗಿತ್ತು. ಅಂದ್ರೆ ಶಚಿಮಾತೆಯ 8 ಪುತ್ರಿಯರು ಮೃತರಾದ ಮೇಲೆ ಶಚಿಮಾತೆ ಈ ಮಹಾಪ್ರಭುಗಳನ್ನು ಕಹಿಬೇವಿನ ಮರದ ಕೆಳಗೆ ಜನ್ಮ ಕೊಡ್ತಾರೆ. ಯಾಕಂದ್ರೆ ಕಹಿಬೇವು ತುಂಬಾ ಶುಭ ಸಂಕೇತ. ಆ ಮರದ ಹತ್ತಿರ ಯಾವ ಭೂತ ಪಿಶಾಚಿಗಳ ವಾಸವು ಇರುವುದಿಲ್ಲ, ಅದು ತುಂಬಾ ಶುಭ. ಅದರಿಂದಾಗಿ ಇವರ ಮಹಾಪ್ರಭುಗಳ ಜನ್ಮವು ಕಹಿಬೇವಿನ ಮರದ ಕೆಳಗೆ ಆಗ್ತದೆ. ಇದರಿಂದಾಗಿ ಯಾಕಂದ್ರೆ ಹಿಂದಿಯಲ್ಲಿ ನೀಮ್ ಕಾ ಪೇಡ್ ಹೇಳ್ತಾರೆ, ಆಲದ ಮರವನ್ನು ಕಹಿಬೇವಿನ ಮರವನ್ನು ನೀಮ್ ಕಾ ಪೇಡ್ ಎಂದು ಹೇಳ್ತಾರೆ. ಅದರಿಂದ ಅವತ್ತು ನೀಮದ ಕಹಿಬೇವಿನ ವೃಕ್ಷದ ಕೆಳಗೆ ಅವರ ಜನ್ಮವಾಗುವುದರಿಂದ ಅವರನ್ನು ನಿಮಾಯಿ ಎಂದು ಕರೆಯುತ್ತಾರೆ. ಹೀಗೆ ಒಮ್ಮೆ ನಿಮಾಯಿ ಅಂಬೆಗಾಲಿ ಕುತ್ತ ಹರಿದಾಡ್ತಾ ಹೋಗ್ತಾ ಇದ್ದಾರೆ. ಆಗ ನಿಮಾಯಿಯ ಸೊಂಟದ ಪಟ್ಟಿಯಲ್ಲಿರುವ ಸಣ್ಣ ಸಣ್ಣ ಗಂಟೆಗಳಿಂದ ಕಿಣಿಕಿಣಿ ನಾದವು ಹೊರಹೊಮ್ಮುತ್ತಾ ಇದೆ. ಆ ನಾದಕ್ಕೆ ಕೇಳಿದ ಒಂದು ಸರ್ಪವು ಅಲ್ಲಿ ನಿಮಾಯಿಯ ಹತ್ತಿರ ಬರ್ತದೆ. ನಿಮಾಯಿ ಸಣ್ಣ ಮಗು ಕುತೂಹಲದಿಂದ ಆ ಸರ್ಪವನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ನೋಡ್ತಾರೆ. ಆ ಸರ್ಪವು ಸಹ ಏನು ಮಾಡುವುದಿಲ್ಲ, ಅದು ಎಂತ ಮಾಡ್ತದೆ, ಸುತ್ತು ಹೊಡೆದು ಕುಳಿತುಕೊಂಡು ಅದರ ಮೇಲೆ ಈ ನಿಮಾಯಿ ಪವಡಿಸಿ ಸ್ವಲ್ಪ ಹೊತ್ತು ವಿಶ್ರಮಿಸ್ತಾರೆ. ಹಾಗೆ ಆ ಸರ್ಪವು ಅಲ್ಲೇ ಸ್ವಲ್ಪ ಹೊತ್ತು ಅಲ್ಲಿ ಇತ್ತು. ಅದರ ನಂತರ ಅಲ್ಲಿಂದ ಅದು ಎದ್ದು ಹೋಯಿತು. ಇದು ಯಾರು? ಇದೇ ಅನಂತಶೇಷ ಆ ಮಗುವನ್ನು ನೋಡಲು ಬಂದದ್ದು. ಅನಂತಶೇಷ ಆ ಸರ್ಪದ ರೂಪದಲ್ಲಿ ಬಂದು ನಿಮಾಯಿಗೆ ತನ್ನ ಸೇವೆಯನ್ನು ಸಲ್ಲಿಸಿ ಅಲ್ಲಿಂದ ಸದ್ದಿಲ್ಲದೆ ಹೊರಟು. ಎಲ್ಲ ಸ್ತ್ರೀಯರು ಅಲ್ಲಿ ಬಂದು ಹರೇ ಕೃಷ್ಣ 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 ಹರೇ ರಾಮ ಹರೇ ರಾಮ 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 ಹರೇ ಹರೇ ಎಂದು ಜಪಿಸುತ್ತಿದ್ದರು. ಹಾಗೆ ಎಷ್ಟು ಕೂಗ್ತಿದ್ರು ಅಲ್ಲಿಗೆ ಸುಮ್ಮನಾಗ್ತಿತ್ತು.
ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತಾ ಇಲ್ಲ. ಹಾ, ಹರೇ ಕೃಷ್ಣ ಮಾತಾಜಿ. ಒಂದು ನಿಮಿಷ ಬರ್ತಾರೆ ಮಾತಾಜಿ, ನೆಕ್ಸ್ಟ್ ನಾವು. ಹೌದಾ? ಸರಿ ಸರಿ ಮಾತಾಜಿ. ಹಾ, ಹರೇ ಕೃಷ್ಣ. ಮುಂದುವರಿಸಲಿಯಾ? ಹಾ ಹಾ ಮಾತಾಜಿ, ಯು ಕ್ಯಾನ್ ಸ್ಟಾರ್ಟ್, ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ. ಹಾ. ಹೀಗೆ ಇದು ಆ ಸ್ತ್ರೀಯರ್ದ ಇದು ದೈನಂದಿನ ವಿಧಿಯೇ ಆಗಿ ಹೋಯ್ತು. ಅವರು ಬಂದು ಮಗು ಅಳುವಾಗ ಬಂದು ಅವರು ಹತ್ತಿರ ಕುತ್ಕೊಂಡು ಹರೇ ಕೃಷ್ಣ 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 ಹರೇ ಹರೇ ಎಂದು ಜಪಿಸ್ತಾ ಇದ್ರು. ಅಲ್ಲಿಗೆ ಮಗು ಸುಮ್ಮನಾಗ್ತಿತ್ತು. ಹಾಗೆಯೇ ಕೆಲವು ಸಲ ಏನಾಗ್ತಿದ್ದಂದ್ರೆ ಆ ಮಗು ಅಳದಿದ್ರು ಕೂಡ ಅವರೆಲ್ಲ ಆ ಮಗುವಿಗೆ ಸುಮ್ಮನೆ ಚಿವುಟಿ ತೆಗೆದು ಕೂಡ ಆ ಮಗು ಅಳುವಂತೆ ಮಾಡಿ ಮತ್ತೆ ಇವರೆಲ್ಲರೂ ಹರೇ ಕೃಷ್ಣ 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 ಹರೇ 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 ರಾಮ್ 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 ಹರೇ ಹರೇ ಎಂದು ಹಾಡುತ್ತಿದ್ದರು. ಸೊ ಹೀಗೆ ಚೈತನ್ಯ ಮಹಾಪ್ರಭುಗಳು ಮಗುವಿರುವಾಗಲೇ ಈ ನಾಮ ಸಂಕೀರ್ತನೆಯನ್ನು ಆರಂಭಿಸಿದರು. ಇದು ಸ್ವರೂಪ್ ದಾಮೋದರ ಗೋಸ್ವಾಮಿಗಳ ಸ್ವರೂಪ್ ದಾಮೋದರ ಗೋಸ್ವಾಮಿಗಳ ನೋಟ್ಸ್ ನಿಂದ ತೆಗೆದುಕೊಂಡ ಈ ಶ್ಲೋಕ ಇದು ಈ ರೀತಿಯಾಗಿದೆ. ಅನಾರ್ಪಿತ ಚರೀಂ ಚಿರಾತ್ ಕರುಣಯ ಅವತೀರ್ಣಯ ಕಲೋ ಸಮರ್ಪಯಿತುಂ ಉನ್ನತೋಜ್ವಲ ರಸಂ ಸ್ವಭಕ್ತಿ ಶ್ರಿಯಂ ಹರಿ ಪುರತ ಸುಂದರ ದ್ಯುತಿ ಕದಂಬ ಸಂದೀಪ್ತಃ ಸದಾ ಹೃದಯ ಕಂದರಿ ಸುರತಃ ವಹ ಶಚಿನಂದನಃ. ಅಂದ್ರೆ ಇದರ ಅರ್ಥ ಈ ರೀತಿ ಇದೆ. ಪರಮ ಪುರುಷೋತ್ತಮ ಭಗವಂತನು ಶ್ರೀಮತಿ ಶಚೀದೇವಿಯರ ಪುತ್ರನೆಂದು ಈಗ ಕರೆಯಲ್ಪಡುತ್ತಿರುವನು. ಈ ದಿವ್ಯ ಸ್ವರೂಪವು ನಿಮ್ಮೆಲ್ಲರ ಹೃದಯಗಳಲ್ಲಿ ಸದಾ ನೆಲೆಸಲಿ. ಆ ಕರಗಿದ ಸ್ವರ್ಣ ವರ್ಣದಿಂದ ಹೊಳೆಯುತ್ತಿರುವ ಇವರು ಈ ಕಲಿಯುಗದಲ್ಲಿ ಅನಂತ ಕೃಪೆಯನ್ನು ಎಲ್ಲರಿಗೂ ಹರಿಸಲು ಅವತರಿಸಿದ್ದಾರೆ. ಈವರೆಗಿನ ಯಾವುದೇ ಅವತಾರಗಳು ಎಸಗದಂತಹ ಉನ್ನತೋನ್ನತ ಪ್ರೇಮ ರಸವನ್ನು ಎಲ್ಲರಿಗೂ ಧಾರಾಳವಾಗಿ ಈ ಅವತಾರವು ಹಂಚುತ್ತಿದ್ದಾರೆ. ಧ್ಯಾನ ಯಜ್ಞ ವಿಗ್ರಹಾರಾಧನೆ, ಕೀರ್ತನೆ ಎಲ್ಲವೂ ಈ ಪರಮ ಪವಿತ್ರ ಹರಿನಾಮದಲ್ಲಿ ಪರಿಪೂರ್ಣಗೊಳ್ಳುತ್ತದೆ. ಗೋಲೋಕ ವೃಂದಾವನದಲ್ಲಿ ಶ್ರೀಕೃಷ್ಣನು ತನ್ನ ಸಂಗಡಿಗರೊಂದಿಗೆ ನಿತ್ಯ ಲೀಲೆಯಲ್ಲಿ ತೊಡಗಿರ್ತಾರೆ. ಇದನ್ನು ನಾವು ಭಗವಂತನ ಅಪ್ರಕಟ ಲೀಲೆ ಎಂದು ಕರೆಯುತ್ತೇವೆ. ಏಕೆಂದ್ರೆ ಈ ಲೀಲೆಗಳನ್ನು ನಾವು ನೋಡಲು ಸಾಧ್ಯವಿಲ್ಲ. ಭಗವಂತನು ಬ್ರಹ್ಮದೇವರ ಒಂದು ದಿನದಲ್ಲಿ ಶ್ರೀಕೃಷ್ಣನು ಈ ಭೂಮಿಯಲ್ಲಿ ಅವತರಿಸಿ ತನ್ನ ಗೋಲೋಕದ ದಿವ್ಯ ಲೀಲೆಗಳನ್ನು ನಮಗಾಗಿ ಇಲ್ಲಿ ಪ್ರಕಟಿಸ್ತಾರೆ. ಅದೇ ವೃಂದಾವನ ಧಾಮದಲ್ಲಿ ಭಗವಂತನು ಗೋಪಾಲಕರೊಂದಿಗೆ ಎಸಗುವ ದಿವ್ಯ ಲೀಲೆಗಳು. 71 ದಿವ್ಯ ಯುಗಗಳು ಒಟ್ಟು ಸೇರಿ ಒಂದು ಮನ್ವಂತರವಾಗುತ್ತದೆ. 71 ದಿವ್ಯ ಯುಗ ಅಂದ್ರೆ ಒಂದು ಯುಗ ಅಂದ್ರೆ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಇದು ಒಂದು ಯುಗ ಚಕ್ರ. ಆ ರೀತಿಯ 71 ಯುಗಗಳ ದಿವ್ಯ ಚಕ್ರ. ಸೊ ಇದು ಸೇರಿ ಒಂದು ಮನ್ವಂತರವಾಗ್ತದೆ. ಇದು ಬ್ರಹ್ಮನ ದಿನದಲ್ಲಿ ಬ್ರಹ್ಮನ ಈ ಒಂದು ದಿನದಲ್ಲಿ 14 ಮನುಗಳು ಬಂದು ಹೋಗ್ತಾರೆ. ಇದು ಬ್ರಹ್ಮನ ಜೀವನಾವಧಿಯ 12 ಗಂಟೆ. 12 ಗಂಟೆಯಲ್ಲಿ 14 ಮನುಗಳು ಬಂದು ಹೋಗ್ತಾರೆ. ಅವ್ರದ್ದು ರಾತ್ರಿ ಕೂಡ ಅಷ್ಟೇ, ಅಂದ್ರೆ 12 ಗಂಟೆಗಳಿಂದ ಕೂಡಿದ ಒಂದು ರಾತ್ರಿ. ಇದು ಬ್ರಹ್ಮನ ಒಂದು ದಿನ. ನಮ್ಮ 71 ಯುಗಗಳ ದಿವ್ಯ ಯುಗಗಳ ಒಂದು ಸಮೂಹ. ಅದರಲ್ಲಿ ಈವಾಗಲೇ 27 ಯುಗ ಚಕ್ರಗಳು ಸಂದು ಹೋಗಿವೆ. ನಾವು ಈಗ ಇರುವ ಈ ಯುಗ ಚಕ್ರದಲ್ಲಿ 27 ಯುಗಗಳು ಸಂದಿವೆ. ಇವಾಗ ನಾವು ದಿವ್ಯ ಯುಗಗಳ 28ನೆಯ ಚಕ್ರದಲ್ಲಿ ಇದ್ದೇವೆ.
ಕೃಷ್ಣನು ತನ್ನ ಆತ್ಮೀಯ ಭಕ್ತರೊಂದಿಗೆ ದಾಸ್ಯ, ಸಾಕ್ಯ, ವಾತ್ಸಲ್ಯ ಹಾಗೂ ಮಾಧುರ್ಯ ರಸಗಳೊಂದಿಗೆ ಆದಾನ ಪ್ರದಾನ ಮಾಡುತ್ತಾರೆ. ಮತ್ತು ತನ್ನ ಭಕ್ತರೊಂದಿಗೆ ಬೃಂದಾವನದಲ್ಲಿ ಈ ಲೀಲೆಗಳಲ್ಲಿ ಅವರು ಈ ಲೀಲೆಗಳನ್ನು ಅನುಭವಿಸ್ತಾ ಆನಂದ ಪಡುತ್ತಾರೆ. ಹೀಗೆ ಅವರು ಬೃಂದಾವನದ ತನ್ನ ಲೀಲೆಗಳನ್ನು ಮಾಡಿ ಅವ್ಯಕ್ತರಾದ ಮೇಲೆ ಯೋಚಿಸ್ತಾರೆ, ಈ ನಾನು ಬಹುಕಾಲದಿಂದ ಈ ಜಗತ್ತಿನ ಜನರಿಗೆ ಅನನ್ಯ ಪ್ರೇಮ ಭಕ್ತಿಯನ್ನು ನೀಡಿಲ್ಲ. ಅನನ್ಯ ಭಕ್ತಿ ಇಲ್ಲದ ಅವರ ಜೀವನವು ನಿರರ್ಥಕ. ಇದು ಭಗವಂತನ ಕರುಣೆ ನಮ್ಮೆಲ್ಲರ ಮೇಲೆ. ಅವರು ಎಣಿಸ್ತಾರೆ ಈ ಅನನ್ಯ ಭಕ್ತಿ ಇಲ್ಲದ ಮನುಷ್ಯ ಜೀವನವು ನಿರರ್ಥಕ. ಕೇವಲ ವೈದಿ ಭಕ್ತಿಯಿಂದ ಜನರಿಗೆ ಪ್ರಜಭೂಮಿಯ ಪ್ರೇಮ ಭಕ್ತಿಯು ದೊರಕುವುದಿಲ್ಲ. ವೈದಿ ಭಕ್ತಿ ಅಂದ್ರೆ ನಿಯಮ ಸಾಧನೆಗಳನ್ನು ಮಾಡುತ್ತಾ ಭಕ್ತಿ ಮಾಡುದು, ನಿಯಮಗಳನ್ನು ಫಾಲೋ ಮಾಡುತ್ತಾ ಭಕ್ತಿ ಮಾಡುದು, ಅದು ವೈದಿ ಭಕ್ತಿ ಎಂದು ಕರೆಯಲಾಗ್ತದೆ. ನನಗೆ ಐಶ್ವರ್ಯ ಭಕ್ತಿಯು ಬೇಡ. ದೇವರಿಗೆ ಕೂಡ ಶಾಂತರಸದಲ್ಲಿ ಅವರನ್ನು ನಾವು ಪೂಜೆ ಮಾಡುದು, ಅವರಿಗೂ ಕೂಡ ಅದು ಒಳ್ಳೇದು ಅಂದ್ರೆ ಒಪ್ಪುದಿಲ್ಲ ಅವರದನ್ನು. ಯಾಕಂದ್ರೆ ಈ ಶಾಂತ ರಥದಿಂದ ಏನಾಗ್ತದೆ, ಭಗವಂತನೊಂದಿಗೆ ಪ್ರೇಮದ ಸಂಬಂಧವು ಬೆಳೆಯುವುದಿಲ್ಲ. ಈ ಪ್ರೇಮ ಭಕ್ತಿಯನ್ನು ಕಲಿಸಲು ಚೈತನ್ಯ ಮಹಾಪ್ರಭುಗಳು ಅವತರಿಸ್ತಾರೆ. ಅಂದರೆ ಈ ನಮ್ಮ 28ನೆಯ ಯುಗದಲ್ಲಿ ಯುಗ ಚಕ್ರದಲ್ಲಿ ದ್ವಾಪರ ಯುಗದಲ್ಲಿ ಸ್ವಯಂ ಕೃಷ್ಣನೇ ಬರುತ್ತಾರೆ. ಪ್ರತಿಯೊಂದು ಕೃಷ್ಣನೇ ಬರುವುದಿಲ್ಲ. ಈ ದ್ವಾಪರ ಯುಗ ವಿಶೇಷ ಯಾಕಂದ್ರೆ ಇದರಲ್ಲಿ ಸ್ವಯಂ ಕೃಷ್ಣ ಬಂದಿದ್ದಾರೆ. ಮತ್ತೆ ಅದರ ಹಿಂದೆಯೇ ಚೈತನ್ಯ ಮಹಾಪ್ರಭುಗಳು ಬರ್ತಾರೆ. ಮತ್ತೆ ಇನ್ನು ಚೈತನ್ಯ ಮಹಾಪ್ರಭುಗಳು ಬ್ರಹ್ಮನ ಒಂದೇ ದಿನದಲ್ಲಿ ಬಂದು ಹೋಗ್ತಾರೆ. ಈ 28ನೆಯ ಯುಗ ಚಕ್ರ ಮುಗೀತಂದ್ರೆ ಇನ್ನು ಚೈತನ್ಯ ಮಹಾಪ್ರಭುಗಳು ಬರಬೇಕಂದ್ರೆ ನಮ್ಗೆ 71 ಯುಗ ಚಕ್ರ ಮುಗ್ದು ಪುನಃ 27 ಯುಗ ಚಕ್ರಗಳು ಸರಿತಾ ಹೋಗ್ಬೇಕು. ಅದರ ನಂತರ ನಾವು ಚೈತನ್ಯ ಮಹಾಪ್ರಭುಗಳ ಆಗಮನವಾಗ್ತದೆ. ಅಂದ್ರೆ ಹರಿನಾಮವು ಎಷ್ಟು ದುರ್ಲಭ ಎಂದು ಆಲೋಚಿಸಿ. ಯಾಕಂದ್ರೆ ಚೈತನ್ಯ ಮಹಾಪ್ರಭುಗಳೇ ನಮಗೆ ಹರಿನಾಮವನ್ನು ಕೊಡುವುದು. ಕೃಷ್ಣ ಸ್ವಯಂ ದ್ವಾಪರ ಯುಗದಲ್ಲಿ ನಮಗೆ ಹರಿನಾಮವನ್ನು ನೀಡಲಿಲ್ಲ, ಪ್ರೇಮ ಭಕ್ತಿಯನ್ನು ವ್ಯಕ್ತಪಡಿಸಿದ, ತೋರಿಸಿಕೊಟ್ಟರು. ಆದ್ರೆ ಹರಿನಾಮವನ್ನು ನೀಡಲಿಲ್ಲ. ಸರ್ವಧರ್ಮ ಪರಿತ್ಯಜ್ಯ ಮಾಮೇಕ ಶರಣಂ ಪ್ರಜಾ ಅಹಂ ಸರ್ವ ಪಾಪೇಭ್ಯೋ ಮೋಕ್ಷಯಾಮಿ ಮಾ ಸೃಜ ಎಂದು ನಮಗೆ ಕಲಿಸಿಕೊಟ್ಟರು. ಆದ್ರೆ ಅದನ್ನು ಹೇಗೆ ನಾವು ಮಾಡಬೇಕು, ಹೇಗೆ ಸರ್ವಧರ್ಮವನ್ನು ಪರಿತ್ಯಜಿಸಬೇಕು, ಹೇಗೆ ಭಕ್ತಿಯನ್ನು ಮಾಡಬೇಕು, ಆ ಮಾತನ್ನು ಕೃಷ್ಣನು ನಮ್ಗೆ ತೋರಿಸಿಕೊಡಲಿಲ್ಲ. ಅದನ್ನು ತೋರಿಸಿಕೊಟ್ಟದ್ದು ಯಾರು? ಚೈತನ್ಯ ಮಹಾಪ್ರಭುಗಳು. ಅದಕ್ಕಾಗಿ ರೂಪ ಗೋಸ್ವಾಮಿಗಳು ಪ್ರಾರ್ಥಿಸುತ್ತಾರೆ, ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮಿನೆ ಗೌರತ್ಯುಷೇ ನಮ. ಅಂದ್ರೆ ನಮೋ ಮಹಾವದನ್ಯಾಯ ಅಂದ್ರೆ ಇಷ್ಟರವರೆಗೆ ಯಾವ ಅವತಾರಗಳು ಕೂಡ ಕೊಡದೇ ಇದ್ದ ಈ ಹರಿನಾಮವನ್ನು ನಮಗೆ ಕೊಟ್ಟಿದ್ದಾರೆ ಚೈತನ್ಯ ಮಹಾಪ್ರಭು. ಅವರು ಅವತರಿಸುವ ಉದ್ದೇಶವೇ ಅದೇ. ನಾನು ಸ್ವತಃ ಈ ಯುಗಧರ್ಮವಾದ ಸಂಕೀರ್ತನ ಯಜ್ಞವನ್ನು ಆರಂಭಿಸುವೆನು. ಜನರು ನನ್ನ ಪ್ರೇಮ ರಸಗಳ ಆಸ್ವಾದನೆ ಮಾಡುತ್ತಾ ಕೀರ್ತನೆಯಲ್ಲಿ ನಲಿಯುವಂತೆ ಮಾಡುತ್ತೇನೆ. ಅಂದ್ರೆ ದಾಸ್ಯ ರಸ, ಸಾಕ್ಯ ರಸ, ವಾತ್ಸಲ್ಯ ರಸ, ಮಾಧುರ್ಯ ರಸ, ಈ ರಸಗಳ ಆದಾನ ಪ್ರದಾನವನ್ನು ಚೈತನ್ಯ ಮಹಾಪ್ರಭುಗಳು ನಮಗೆ ಕೊಡ್ತಾ ಇದ್ದಾರೆ. ಅದರಲ್ಲಿಯೂ ಮಾಧುರ್ಯ ರಸ ಯಾವ ಅವತಾರವೂ ನಮಗೆ ಕೊಡಲಿಲ್ಲ. ಯಾವುದು? ರಾಧಾ ಕೃಷ್ಣರ ಪ್ರೇಮದ ಅತ್ಯುನ್ನತ ರಸ. ಆ ರಸವನ್ನು ನಮಗೆ ಚೈತನ್ಯ ಮಹಾಪ್ರಭುಗಳು ನೀಡ್ತಾ ಇದ್ದಾರೆ. ಮತ್ತೆ ನಮಗೆ ಈ ಹರಿನಾಮದಿಂದ
ಎಲ್ಲಿಗೆ ನಮ್ಮನ್ನು ಕರೆದುಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಗೋಲೋಕ ವೃಂದಾವನಕ್ಕೆ. ಆಕ್ಚುಲಿ ನಮ್ಮಲ್ಲಿ ಏನು ಯೋಗ್ಯತೆ ಇಲ್ಲ. ಕಲಿಯುಗದ ಜನರಂದ್ರೆ ಅವ್ರ ಹತ್ರ ಎಲ್ಲ ಇರುವುದು ಬರೇ ಎಲ್ಲ ಅವಗುಣಗಳೇ. ಕಲೆ ದೋಷೋ ನಿಧಿ ರಾಜನ್ ಅಸ್ತಿ ಏಕೋ ಮಹಾನ್ ಗುಣ ಕೀರ್ತನಾದೇಶ ಕೃಷ್ಣಸ್ಯ ಮುಕ್ತ ಸಂಗಮ್ ಪರಮೃಜೆ. ಅಂದ್ರೆ ಈ ಕಲಿಯುಗವು ದೋಷಗಳ ನಿಧಿ. ಇದರಲ್ಲಿ ಇರುವ ಒಂದು ಮಹಾಗುಣ ಅಂದ್ರೆ ಅದು ಭಗವಂತನ ಹರಿನಾಮ. ಸೊ ಅದನ್ನು ನಮಗೆಲ್ಲ ಮಹಾಪ್ರಭುಗಳು ನೀಡಿದ್ದಾರೆ. ಈ ರೀತಿಯಾಗಿ ಮಹಾಪ್ರಭುಗಳ ಈ ಅವತಾರವು ನಮ್ಮನ್ನೆಲ್ಲ ಗೋಲೋಕ ವೃಂದಾವನಕ್ಕೆ ಕರೆದುಕೊಂಡು ಹೋಗುವ ಒಂದು ವಿಧಿ, ಅದೇ ಹರಿನಾಮ. ಸೊ ಅದಕ್ಕಾಗಿ ನಾವು ಮಹಾಪ್ರಭುಗಳಿಗೆ ಎಷ್ಟು ಋಣಿಯಾದರೂ ಸಾಲದು. ಅದೇ ತೆರನಾಗಿ ನಾವು ಪ್ರಭುಪಾದರನ್ನು ನೆನೆಸ್ಕೊಳ್ಳಬೇಕು. ಯಾಕಂದ್ರೆ ಪ್ರಭುಪಾದರ ನಂತರ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರ ಆಜ್ಞೆಯಂತೆ ಶ್ರೀಲ ಪ್ರಭುಪಾದರು ಪಾಶ್ಚಾತ್ಯ ದೇಶಕ್ಕೆ ಹೋಗಿ ಅಲ್ಲಿ ಈ ಹರಿನಾಮದ ಆಂದೋಲನವನ್ನು ಪ್ರಾರಂಭಿಸಿದರು. ಆ ಸಮಯದಲ್ಲಿ ಭಾರತ ದೇಶದಲ್ಲಿ ಯಾರು ಇದನ್ನು ಭಕ್ತಿಯನ್ನು ಸ್ವೀಕರಿಸಲು ಸಿದ್ಧರಿರಲಿಲ್ಲ. ಅಂತಹ ಜನರಿಗಾಗಿ ಅಂತಹ ಜನರನ್ನು ಅಂದ್ರೆ ಅವರನ್ನು ತ್ಯಜಿಸಿ ಅವರ ಗುರು ಹೇಳಿದ್ರು ಅವರಿಗೆ, ನೀನು ಪರದೇಶಕ್ಕೆ ಹೋಗು, ಪಾಶ್ಚಾತ್ಯ ದೇಶಕ್ಕೆ ಹೋಗಿ ಈ ಭಕ್ತಿಯ ಜ್ಞಾನವನ್ನು ಅಲ್ಲಿಯ ಜನರಿಗೆ ನೀಡು. ಅಲ್ಲಿಯ ಜನರು ಇದು ಕೂಡ ಪ್ರಭುಪಾದರ ಒಂದು ವಿಧೇಯತೆ, ವಿನಮ್ರತೆ. ಅವರು ತನ್ನ ಗುರುವಿನ ಕೈಯ ಆಜ್ಞೆಯನ್ನು ತನ್ನ ಪ್ರಾಣದಂತೆ ತೆಗೆದುಕೊಂಡು ಅವರಿಗೆ ಗುರುವಿನ ಸಂದೇಶ ಸಿಕ್ಕಿದೆ. 1922 ಇಸ್ವಿಯಲ್ಲಿ ಅವರು ಹೊರದೇಶಕ್ಕೆ ಹೋದದ್ದು 1965 ಇಸ್ವಿಯಲ್ಲಿ. ಇಷ್ಟು ಸಮಯ ಅವರು ಇದರ ಬಗ್ಗೆ ಅಂದ್ರೆ ಹೇಗೆ ನಾನು ನನ್ನ ಈ ಕಾರ್ಯವನ್ನು ಮುಂದುವರಿಸಬೇಕೆಂದು ಅದರ ಪ್ರಿಪರೇಷನ್ ಸಿದ್ಧತೆಯಲ್ಲಿ ತೊಡಗಿದ್ದರು. ಈ ರೀತಿಯಾಗಿ ಅವರು ಭಗವಂತನ ಕೈಯ ಒಂದು ಕಟ್ಪುತ್ಲಿ ಹೇಳ್ತಾರೆ, ಕಟ್ಪುತ್ಲಿಗೆ ಬೊಂಬೆಯಂತೆ ಅವರು ತನ್ನ ಗುರು ಮತ್ತು ಕೃಷ್ಣನ ಕೈಯಲ್ಲಿ ಒಂದು ಗೊಂಬೆಯಂತೆ ಕುಣಿಯುತ್ತಾ ಅವರ ಆಜ್ಞೆಯ ಮೇರೆಗೆ ಹೊರದೇಶಕ್ಕೆ ಹೋಗಿ ಈ ಭಕ್ತಿಯ ಪ್ರಚಾರವನ್ನು ಅಲ್ಲಿ ಮಾಡ್ತಾರೆ. ಈ ರೀತಿ ಅಲ್ಲಿಂದ ಈ ಭಕ್ತಿಯನ್ನು ಸ್ವೀಕರಿಸಿದ ಭಕ್ತರು ನಮಗೆ ಬಂದು ಇಲ್ಲಿ ಇವತ್ತು ಭಕ್ತಿಯ ಪ್ರಚಾರವನ್ನು ಮಾಡ್ತಿದ್ದಾರೆ. ನಾವು ಇನ್ನು ಈ ಮುಂದೆ ಬರುವ ಗೌರ ಪೂರ್ಣಿಮೆಯಲ್ಲಿ ತುಂಬಾ ಉತ್ಸಾಹದಿಂದ ಭಾಗವಹಿಸಿ ಆ ಚೈತನ್ಯ ಮಹಾಪ್ರಭುಗಳನ್ನು, ಪ್ರಭುಪಾದರನ್ನು, ಪ್ರಭುಪಾದರ ನಂತರ ಬಂದ ಅವರ ಎಲ್ಲ ಶಿಷ್ಯ ವರ್ಗವನ್ನು ನೆನೆಸ್ತಾ ಈ ಭಕ್ತಿಯಲ್ಲಿ ನಾವು ಮುಂದುವರಿಸಿ ಅವರಿಗೆ ಎಲ್ಲ ನಮ್ಮ ಕೃತಜ್ಞತೆಗಳನ್ನು ತೋರಿಸಬೇಕು. ಯಾಕಂದ್ರೆ ಕೃತಜ್ಞತೆ ಇಲ್ಲದ ಹೃದಯದಲ್ಲಿ ಭಕ್ತಿಯು ಎಂದು ಉದಯಿಸುವುದಿಲ್ಲ. ಹೃದಯದಲ್ಲಿ ಕೃತಜ್ಞತೆ ಇದ್ದರೆ ಮಾತ್ರ ಅಲ್ಲಿ ನಮ್ಮ ಭಕ್ತಿಯ ಬೀಜವು ಮೊಳಕೆ ಹೊಡೆಯಲು ಸಾಧ್ಯ. ಸೊ ನಾವು ಅವರಿಗೆಲ್ಲರಿಗೂ ಕೃತಜ್ಞತಾ ಪೂರ್ವಕವಾಗಿ ನಮ್ಮ ಪ್ರಣಾಮಗಳನ್ನು ಅರ್ಪಿಸಿ ನಾವು ಈ ಭಕ್ತಿಯ ಮಾರ್ಗದಲ್ಲಿ ಮುನ್ನಡೆಯುವ ಇದ್ರೆ ನನ್ನ ವಿನಂತಿ. ನನ್ಗೇನು ಅಷ್ಟೇನು ಗೊತ್ತಿಲ್ಲ, ಅದು ಸ್ವಲ್ಪ ನಾನು ನೀವೆಲ್ಲ ಭಕ್ತಿ ಮಾಡ್ತಾ ಇದ್ದೀರಾ ಅಂತ ಗೊತ್ತುಂಟು, ಆದ್ರೂ ನಾನು ಸ್ವಲ್ಪ ಹೇಳ್ತಾ ಇದ್ದೇನೆ ಅಷ್ಟೇ. ಹರೇ ಕೃಷ್ಣ. ಏನಾದ್ರೂ ಪ್ರಶ್ನೆ ಏನಾದ್ರೂ ನನ್ನಿಂದ ತಪ್ಪಾಗಿದ್ರೆ ನೀವು ತಿದ್ದಬಹುದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾನು ಲೀಲಾಬಾಯಿ ಮಾತಾಜಿಗೆ
ಆ ನಿಮ್ಮ ಮಾತುಗಳು ನಮ್ಗೆ ಮಂತ್ರಮುಗ್ಧರನ್ನಾಗಿ ಮಾಡಿದೆ. ಭಕ್ತಿಯಲ್ಲಿ ಅನುಭವವಿರೋರು, ಶ್ರೇಷ್ಠ ಭಕ್ತರು ನಮ್ಗೆ ಕನ್ನಡದಲ್ಲಿ ಪ್ರವಚನ ಮಾಡುವವರು ಸಿಗುವುದು ವಿರಳ. ಅದರಲ್ಲಿ ಭಗವಂತನ ದಯೆಯಿಂದ ನಮ್ಗೆ ಇಷ್ಟು ಸುಲಭವಾಗಿ ನೀವು ನಮ್ಗೆ ಒಪ್ಕೊಂಡು ಈ ಪ್ರವಚನವನ್ನು ಕೊಟ್ರಿ. ಇದು ನಮ್ಮ ಅದೃಷ್ಟನೇ ಸರಿ ಅಂತ ಹೇಳ್ಬೇಕು. ಇದು ನಮ್ಮ ನಿಜವಾಗ್ಲೂ ಸೌಭಾಗ್ಯ. ಯಾಕೆಂದ್ರೆ ಎಲ್ಲರಿಗೂ ಹೇಳ್ತೀನಿ, ನಾನು ಮಾತಾಜಿಯವ್ರಿಗೆ ನಾನು ಒಂದೇ ದಿವಸದ ಅವಕಾಶ ಟೈಮ್ ಕೊಟ್ಟಿದ್ದು. ನಾನು ಅವ್ರಿಗೆ ಮೊನ್ನೆ ರಾತ್ರಿ ಮೆಸೇಜ್ ಹಾಕ್ತೆ ಅಷ್ಟೇ. ಅವರು ನಿನ್ನೆ ಒಂದೇ ದಿನದಲ್ಲಿ ಅವರು ಪ್ರಿಪೇರ್ ಆಗಿ ಕ್ಲಾಸ್ ಮಾಡಿದ್ರು. ನಾವು ಎಷ್ಟು ಸಾರಿ ನಮ್ಗೆ ಅವಕಾಶ ಬಂದಾಗ ಅವರು ಹೇಳಿದ್ದು ಒಂದೇ, ಆ ಭಗವಂತನ ಗುಣಗಾನ ಮಾಡ್ಲಿಕ್ಕೆ ನನ್ಗೆ ಅವಕಾಶ ಸಿಕ್ಕಾಗ ನಾನು ಇದನ್ನ ಬಳಸ್ಕೊಳ್ಬೇಕು ಭಗವಂತನ ಸೇವೆಗಂತ. ಸೊ ಇದನ್ನ ನೋಡಿ ಎಷ್ಟು ಕಲೀಲಿಕ್ಕುಂಟು ಅಂತ ಅವರು ಹೇಳಿರೋ ಈ ಒಂದು ಕೊನೆಯ ಮಾತು ನನ್ಗೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂತು. ಕೃತಜ್ಞತೆ ಇಲ್ಲದ ಹೃದಯದಲ್ಲಿ ಭಕ್ತಿ ಇರೋದು ಸಾಧ್ಯ ಇಲ್ಲ ಅಂತ. ಎಂತ ಮಾತು ನೋಡಿ ಇವೆಲ್ಲ. ಇದೆಲ್ಲ ಮಾತಾಜಿ ನಿಮ್ಗೆ ನಾನು ಕೋಟಿ ಕೋಟಿ ಧನ್ಯವಾದಗಳನ್ನ ಹೇಳ್ತೇನೆ. ನೀವು ನಿಮ್ಮ ಸಮಯವನ್ನ ನಮ್ಗೆ ಕೊಟ್ಟಿದ್ದೀರಾ. ಮತ್ತೆ ಇದೇ ರೀತಿ ನಿಮ್ಮ ಸಂಘ ನಮ್ಗೆ ಯಾವಾಗ್ಲೂ ಗೋಪಿ ಸೇನೆ ಕೊಡ್ತಾ ಇರಿ. ಮಾತಾಜಿಯವರು ನಮ್ಗೆ ಅಷ್ಟು ಪರಿಚಯ ಇಲ್ಲ, ಏನಿಲ್ಲ, ಆದ್ರೂ ಸಹ ಮಾತಾಜಿ ಕೇಳಿದ ತಕ್ಷಣ ಒಪ್ಕೊಂಡು ಸೇವೆಗೆ ಹೇಗೆ ಮುಂದೆ ಬಂದ್ರು ಅಂತ ನಮ್ಗೆ ಒಂದು ರೋಲ್ ಮಾಡೆಲ್ ಇವಾಗ ಮಾತಾಜಿ. ಸೊ ಮಾತಾಜಿ ನಿಮ್ಗೆ ನಮ್ಮ ಗೋಪಿ ಸೇನೆಯ ತಂಡದಿಂದ ನಿಮ್ಗೆ ನಮ್ಮ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮತ್ತೆ ಬೇರೆ ಯಾರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮಗಳು ಮಾತಾಜಿ. ಮಾತಾಜಿ, ಇಂದಿನ ಪ್ರವಚನ ತುಂಬಾ ಚೆನ್ನಾಗಿತ್ತು ಮಾತಾಜಿ. ನೀವು ತುಂಬಾ ಪ್ರಸನ್ನ ಮನಸ್ಕರಾಗಿ ಪ್ರವಚನವನ್ನ ಕೊಟ್ರಿ. ಅದು ತುಂಬಾ ನಮ್ಗೆ ಆಕರ್ಷಣೆಯನ್ನ ಮಾಡ್ತು. ಮತ್ತೆ ಮಾತಾಜಿ, ನನ್ನ ಪ್ರಶ್ನೆ ಏನಂದ್ರೆ, ಮಾತಾಜಿ, ಹರೇ ಕೃಷ್ಣ ಮಹಾಮಂತ್ರವನ್ನ ನಮ್ಗೆ ಶ್ರೀ ಕೃಷ್ಣ ಚೈತನ್ಯ ಮಹಾಪ್ರಭುಗಳು ಕೊಟ್ಟದ್ದು ಅಂತ. ಮತ್ತೆ ಚೈತನ್ಯ ಮಹಾಪ್ರಭುಗಳು ಚಿಕ್ಕಂದಿನಲ್ಲಿದ್ದಾಗ ಅವ್ರು ಅಳ್ತಾ ಇದ್ರೆ ಎಲ್ಲರೂ ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾ ಇದ್ರೆ ಆವಾಗ ಅವ್ರು ಸುಮ್ನೆ ಆಗ್ತಿದ್ರು ಅಂದ್ರೆ ಮಾತಾಜಿ ಇದ್ರ ಉಗಮ ಅಂದ್ರೆ ಹೇಗೆ ಮಾತಾಜಿ? ಹೌದು, ಅಂದ್ರೆ ನಮ್ಮೆಲ್ಲರಿಗೆ ಮಹಾಪ್ರಭುಗಳು ಕೊಟ್ಟದ್ದು. ಆದ್ರೆ ಯಾರು ಮಹಾಪ್ರಭುಗಳ ಜೊತೆಗೆ ಎಲ್ಲ ಬಂದಿದ್ದಾರ ಅವರೆಲ್ಲ ಅವರ ಮೊದಲಿನ ಪಾರ್ಷದರೇ ಬಂದದ್ದು. ಅಂದ್ರೆ ಅವರೆಲ್ಲ ಸಾಮಾನ್ಯ ಜನರಲ್ಲ, ಅವ್ರು ಬರೀ ಇಲ್ಲಿ ಲೀಲೆಗೋಸ್ಕರ ಬಂದಿತ್ತು. ಹರೇ ಕೃಷ್ಣ ಮಹಾಮಂತ್ರವು ಮೊದಲಿನಿಂದಲೂ ನಮ್ಮ ಎಲ್ಲಾ ಉಪನಿಷತ್ತುಗಳಲ್ಲೂ ಇದು ಇತ್ತು. ಆದ್ರೆ ಇಲ್ಲಿ ಆ ಸಮಯದಲ್ಲಿ ಕಲಿಯುಗದ ಜನರಲ್ಲಿ ಮತ್ತೆ ಈ ಯುಗದಲ್ಲಿ ಇದು ಇರಲಿಲ್ಲ. ಮತ್ತೆ ಯಾರು ಮಹಾಪ್ರಭುಗಳ ಜೊತೆಗೆ ಎಲ್ಲ ಬಂದಿದಾರ ಅವರೆಲ್ಲ ಸಾಮಾನ್ಯರಲ್ಲ, ಅವರು ಅಲ್ಲಿಂದಲೇ ಎಲ್ಲ ಬಂದಿದ್ದಾರೆ. ಅಂದ್ರೆ ಭಗವಂತನು ತಾನು ಅವತರಿಸುವ ಮುಂಚೆಯೇ ನಾನು ಮೊದಲೇ ಹೇಳಿದಲ್ಲ, ಎಲ್ಲರನ್ನೂ ಇಲ್ಲಿಗೆ ಕಳಿಸ್ತಾರೆ. ಅದಕ್ಕೆ ಅವರೆಲ್ಲ ಮೊದಲೆಲ್ಲ ಅವರಿಗೆ ಗೊತ್ತುಂಟು ಅದು ಹರೇ ಕೃಷ್ಣ ಮಂತ್ರವೇ ಇದು ಅಂತ ಹೇಳಿ. ಅದು ಅಂದ್ರೆ ಒಂದು ಲೀಲೆ ಅಲ್ವಾ, ಅವ್ರು ಒಂದು ಲೀಲೆಯಲ್ಲಿ ಪಾಲ್ ಇದು ತಗೊಳ್ತಾ ಇದ್ದಾರೆ, ಪಾಠ ತೆಗೆದುಕೊಳ್ತಾ ಇದ್ದಾರೆ. ಹಾಗಾಗಿ ಅವರು ಅದು ಹರೇ ಕೃಷ್ಣ ಮಂತ್ರವನ್ನು ಗೊತ್ತುಂಟು ಅವರಿಗೆ ಇದೇ ಮಂತ್ರ ಅಂತ ಹೇಳಿ. ಅವರು ಹೊಸಬ್ರಲ್ಲ ಇದಕ್ಕೆ, ಆದ್ರೆ ಇಲ್ಲಿ ಬಂದು ಅದು ಲೀಲೆ ಮಾಡ್ತಾ ಇದ್ದಾರೆ ಅಷ್ಟೇ. ಈ ಮಂತ್ರವು ಮೊದಲಿನಿಂದ ನಮ್ಮ ಎಲ್ಲಾ ಶಾಸ್ತ್ರಗಳಲ್ಲಿ ಇದು ಕೊಡಲಾಗಿದೆ. ಆದ್ರೆ ಈಗಿನ ಜನರಿಗೆ, ಇಲ್ಲಿಯ ಜನರಿಗೆ, ಅದು ಸ್ಪೆಷಲ್ ಆಗಿ ಕಲಿಯುಗದ ಜನರಿಗೆ ನೀಡಲು ಮಹಾಪ್ರಭುಗಳು ಅವತಾರ ಇರ್ತಾರೆ. ಮತ್ತೆ ಅವರು ಒಂದಿಗೆ ಬಂದವರು ಅವರು ಇಲ್ಲಿ ಅವರು ಅಲ್ಲ, ಗೊತ್ತಾಯ್ತಾ? ಹೇಗೆ ಕೃಷ್ಣ ಬರ್ತಾರಲ್ವಾ, ಅವರು ಒಂದಿಗೆ ಎಲ್ಲಾ ಗೋಲೋಕದ ವಾಸಿಗಳು ಬರ್ತಾರೆ. ಯಮುನೆ ಆಗ್ಲಿ, ಗೋವರ್ಧನ್ ಆಗ್ಲಿ, ಅವರ ಒಟ್ಟಿಗೆ ಇರುವ ಅವರ ಗೋಪಿಗಳಾಗ್ಲಿ, ರಾಧಾರಾಣಿ ಆಗ್ಲಿ, ಎಲ್ಲರೂ ಅವರೆಲ್ಲ ಅವರ ಒಟ್ಟಿಗೆ ಬರ್ತಾರೆ. ಸಾಂಗೋಪಂಗ ಶಸ್ತ್ರ ಅಪಾರ್ಶ್ವದಂ ಅಂದ್ರೆ ಎಲ್ಲರನ್ನು ಅವ್ರು ಕರ್ಕೊಂಡೇ ಬರ್ತಾರೆ. ಮತ್ತೆ ತಮ್ಮ ಲೀಲೆ ಮುಗಿಯುವಾಗ ಎಲ್ಲರನ್ನು ಕಳಿಸ್ತಾರೆ. ಕೃಷ್ಣ ಲೀಲೆಯಲ್ಲಿ ನಾವು ನೋಡ್ತೇವೆ ಕಿ ಅವರು ದ್ವಾಪರ ಲೀಲೆ ಮುಗಿಯುವ ಮೊದ್ಲೇ ಕೃಷ್ಣ ಈ ಗೋಪಿಯವರನ್ನು ಬ್ರಜವನ್ನು ವಾಪಸ್ ಕಳಿಸಿಬಿಟ್ಟಿದ್ದಾನೆ ಗೋಲೋಕ ವೃಂದಾವನಕ್ಕೆ. ಹಾಗೆ ಇಲ್ಲಿ ಭಗವಂತನ್ ಬರುವಾಗ ಎಲ್ಲ ತನ್ನ ಜೊತೆಗಾರರ ಒಟ್ಟಿಗೆ ಬರ್ತಾರೆ. ಹಾಗಾಗಿ ಅವರಿಗೆ ಇದು ಹೊಸತನ್ನು, ನಮಗೆ ಹೊಸತು ಇದು. ಹರೇ ಕೃಷ್ಣ ಮಾತಾಜಿ. ಹಾಗಾದ್ರೆ ಮಾತಾಜಿ, ಈಗ ಉಪನಿಷತ್ತು ವೇದಗಳೆಲ್ಲ ವೇದವ್ಯಾಸರ ರಚನೆ ಮಾಡಿದ್ದಲ್ಲ ಮಾತಾಜಿ, ಅಂದ್ರೆ ಅದು ಯಾವ ಅವರು ಅಂದ್ರೆ ಅದ್ರ ರಚನೆ ಆಗಿದ್ದು ಯಾವ ಒಂದು ಯುಗದಲ್ಲಾಗಿತ್ತು ಮಾತಾಜಿ? ಅಂದ್ರೆ ಅದರ ರಚನೆ ನೋಡಿ, ಈ ವೇದಶಾಸ್ತ್ರಗಳ ಎಲ್ಲ ರಚನೆ ಉಂಟಲ್ಲ, ಆಕ್ಚುಲಿ ಯಾವಾಗ ಬ್ರಹ್ಮನು ಸೃಷ್ಟಿ ಮಾಡ್ತಾನ ಅದೇ ಸಮಯದಲ್ಲಿ ಆಗ್ತದೆ.
ಎಲ್ಲ ವೇದಗಳ ಉಪನಿಷತ್ಗಳ ರಚನೆ ಉಂಟಲ್ಲ, ಅದು ಅದೇ ಸಮಯದಲ್ಲಿ ಬ್ರಹ್ಮನು ಈ ಸೃಷ್ಟಿಯ ರಚನೆ ಮಾಡುವಾಗ ಆವಾಗ್ಲೇ ಎಲ್ಲವೂ ಆಗ್ತದೆ. ಆದ್ರೆ ಅದು ಕೇವಲ ಸ್ಮೃತಿ ರೂಪದಲ್ಲಿ ಇರ್ತದೆ. ಸ್ಮೃತಿ ಅಂದ್ರೆ ಆಗಿನ ಜನರಿಗೆ ಮೆಮರಿ ಅವ್ರದ್ದು ಇಷ್ಟು ಪವರ್ಫುಲ್ ಇತ್ತಂದ್ರೆ ಅವರಿಗೆ ಏನು ಬರೆದಿಡಬೇಕಾದ ಅವಶ್ಯಕತೆ ಇಲ್ಲ. ಅಂದ್ರೆ ಈಗ ಬ್ರಹ್ಮನಿಗೆ ದೇವರಿಂದ ಭಾಗವತದ ಉಪದೇಶ ಆಯ್ತು. ಕೇವಲ 4 ಶ್ಲೋಕಗಳಲ್ಲಿ ಬ್ರಹ್ಮನಿಗೆ ಭಗವಂತನು ಭಾಗವತವನ್ನು ಕಂಪ್ಲೀಟ್ ಭಾಗವತನ್ನು ತಿಳಿಸ್ಕೊಟ್ರು. ಅವರು ಅದನ್ನು ಕೇವಲ 4 ಶ್ಲೋಕಗಳ ಮೂಲಕವೇ ಅದನ್ನೆಲ್ಲ ತಿಳಿದುಕೊಂಡರು. ಆ ಭಾಗವತನ್ನು ತಿಳಿಯಲು ನಮಗೆ ಈಗ ಎಷ್ಟು ಕಷ್ಟ ಆಗ್ತದೆ. ಈಗ ಅದು ಇಡಲಾಗಿದೆ. ಅದನ್ನು ಓದಲು ನಮಗೆ ಸಮಯವಿಲ್ಲ. ಆಗಿನ ಜನರು ಅಷ್ಟು ಇದ್ದಿದ್ರು. ಅಂದ್ರೆ ಅವರು ಬರೀ ಸ್ಮರಣೆಯಿಂದ ಎಲ್ಲ ನೆನಪಿಡ್ತಿದ್ರು. ಅದು ಸ್ಮೃತಿ. ಅದ್ರ ನಂತರ ದ್ವಾಪರ ಯುಗದಲ್ಲಿ ವೇದವ್ಯಾಸರು ನೋಡ್ತಾರೆ, ಇನ್ನು ಬರುವ ಕಲಿಯುಗದ ಜನರಿಗೆ ಮಂದಭಾಗ್ಯ, ಮಂದಮತಿ, ಇವರಿಗೆ ಸದಾ ಉಪದ್ರತ, ಅಂದ್ರೆ ಇವರದು ಮೆಮರಿಯೂ ಕಡಿಮೆ, ಇವರಿಗೆ ಬುದ್ಧಿಯೂ ಇಲ್ಲ, ಮತ್ತೆ ಆಲಸಿಗಳು, ಮತ್ತೆ ಇವರ ಹತ್ರ ಪ್ರಾಯಣ ಅಲ್ಪ, ಅಂದ್ರೆ ಇವರಿಗೆ ಆಯುಷ್ಯವೂ ಕಡಿಮೆ. ಇಂಥವರಿಗೆ ಹೇಗೆ ಇದನ್ನೆಲ್ಲ ತಿಳಿಸಲಿ ಎಂದು ಅವರು ಬರೆದಿಡ್ತಾರೆ. ಈ ಎಲ್ಲಾ ಶಾಸ್ತ್ರಗಳನ್ನು ಬರೆದಿಡ್ತಾರೆ. ಅದರ ಮುಂಚೆ ಇದು ಎಲ್ಲ ಸ್ಮೃತಿಯ ರೂಪದಲ್ಲಿ ಎಲ್ಲಾ ಶಾಸ್ತ್ರಗಳು ಇದ್ದವು. ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಮಾತಾಜಿ. ಇಲ್ಲ ಮಾತಾಜಿ, ಚೆನ್ನಾಗಿ ಅರ್ಥ ಆಯ್ತು ಮಾತಾಜಿ. ತುಂಬಾ ತುಂಬಾ ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಗೋಪಿಕಾ ಚರಣ್ ಮಾತಾಜಿ ಅವರು ಒಳ್ಳೆ ಮೆಸೇಜ್ ಅನ್ನ ಹಾಕಿದ್ದಾರೆ. ಹರೇ ಕೃಷ್ಣ ಮಾತಾಜಿ. ಶುದ್ಧ ಭಕ್ತಿಗೆ ಪಾಂಡಿತ್ಯದ ಅವಶ್ಯಕತೆ ಇಲ್ಲ ಎಂಬುದನ್ನು ನೀವು ಇವತ್ತು ಸಿದ್ಧಪಡಿಸಿದ್ದೀರಿ. ನಿಮ್ಮ ಸುಮಧುರ ಕಂಠ ಮತ್ತು ಮುಗ್ಧತೆಯ ಸರಳ ಕಥಾ ನಿರೂಪಣೆಯಿಂದ ನಮ್ಮ ಹೃದಯವನ್ನು ಸ್ಪರ್ಶಿಸಿದ್ದೀರಿ. ಅದಕ್ಕೆ ನಿಮಗೆ ಅನಂತ ಧನ್ಯವಾದಗಳು, ಪ್ರಣಾಮಗಳು. ನಿಮ್ಮಂತ ಸರಳತೆ ನಮಗೂ ಮೈಗೂಡಲಿ ಎಂದು ಆಶೀರ್ವದಿಸಿ. ಹೇಳ್ತಾ ಇದ್ದೆ ನಾನು. ನಮ್ಮ ಗೋಪಿಕಾ ಚರಣ್ ಮಾತಾಜಿ, ನೀವು ಮಾತಾಡ್ಬಹುದು. ಹರೇ ಕೃಷ್ಣ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಮುರಾರಿ ಪ್ರಿಯ ಮಾತಾಜಿ, ತುಂಬಾ ತುಂಬಾ ಧನ್ಯವಾದಗಳು ನಿಮಗೆ. ನಾವು ಶಿವಮೊಗ್ಗದ ಹತ್ರ ಒಂದು ಚಿಕ್ಕ ಹಳ್ಳಿಲಿ ಇರೋದು, ಪಿಳ್ಳಂಗೇರಿ ಅಂತ ಹೇಳಿ ಗ್ರಾಮದಲ್ಲಿ. ತುಂಬಾ ದಿವಸಗಳ ನಂತರ ಕನ್ನಡದಲ್ಲಿ ಇಷ್ಟು ಸರಳವಾಗಿ ಭಗವಂತ ಗೌರಾಂಗ್ ಮಹಾಪ್ರಭುರ ಲೀಲೆಯನ್ನ ನೀವು ಹೇಳಿದ್ದೀರಿ ಮಾತಾಜಿ. ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು. ತುಂಬಾ ಹೃದಯ ಸ್ಪರ್ಶವಾಗಿ ಇವತ್ತು ಏನ್ ಹೇಳ್ಬೇಕಂತ ಅನಿಸ್ತಾ ಇಲ್ಲ. ತುಂಬಾ ಪಾಂಡಿತ್ಯ ತಿಳ್ಕೊಂಡು ಹೇಳೋರ್ದು ಅದು ಬೇರೆ ಶೈಲಿ ಇರುತ್ತೆ. ಬಟ್ ನೀವು ನಿಮ್ಮ ಒಂದು ಶೈಲಿಯಲ್ಲಿ ಮುಗ್ಧತೆಯಿಂದ ಅದನ್ನು ವರ್ಣಿಸಿದ್ದೀರಿ. ಅದು ನಿಜವಾಗ್ಲೂ ಮುಗ್ಧತೆ, ಸರಳತೆ ಹೃದಯಕ್ಕೆ ಆಡಂಬರವಿಲ್ಲದೆ ಹೃದಯವನ್ನು ಸ್ಪರ್ಶಿಸುತ್ತೆ ಅಂತ ಹೇಳ್ತಾರಲ್ಲ, ಅದು ಇವತ್ತು ಖಂಡಿತ ಅದು ನನ್ಗೆ ತುಂಬಾ ಇಷ್ಟ ಆಯ್ತು ಮಾತಾಜಿ. ತುಂಬಾ ತುಂಬಾ ಧನ್ಯವಾದಗಳು. ನಿಮ್ಮಂತ ಭಕ್ತಿಯಲ್ಲಿ ಉನ್ನತ ಸ್ಥಿತಿಯಲ್ಲಿ ಇರೋರ ಸಂಪರ್ಕ ಅಟ್ಲೀಸ್ಟ್ ಈ ಒಂದು ಆನ್ಲೈನ್ ಮುಖಾಂತರವಾದ್ರೂ ನಮ್ಗೆ ಸಿಗ್ತಾ ಇದೆಯಲ್ಲ, ಅದಕ್ಕೆ ಧನ್ಯವಾದಗಳು ಮಾತಾಜಿ. ಥ್ಯಾಂಕ್ ಯು ಸೋ ಮಚ್ ಲೀಲಾ ಪ್ರಿಯ ಮಾತಾಜಿ, ನಂಗೆ ಅವಕಾಶ ಕೊಟ್ಟಿದ್ದಕ್ಕೆ. ಹರೇ ಕೃಷ್ಣ. ಧನ್ಯವಾದಗಳು ನಿಮ್ಗೆ. ಧನ್ಯವಾದ. ನಿಮಗೆಲ್ಲರಿಗೂ ಪುನಃ ಧನ್ಯವಾದಗಳು ಅರ್ಪಿಸ್ತೇನೆ. ನಿಮ್ಮೆಲ್ಲರ ಪ್ರೋತ್ಸಾಹದಿಂದಲೇ ನಾನು ಇದನ್ನು ನಿರೂಪಿಸಿದ್ದೇನೆ. ನನ್ನ ಏನು ಯೋಗ್ಯತೆ ಇಲ್ಲ, ಏನು ಎಲ್ಲ ಯೋಗ್ಯತೆ ಉಂಟು ಅದು ನನ್ನ ಗುರುವಿಗೆ ಸಲ್ತದೆ, ನನ್ನ ಹಿರಿಯ ಭಕ್ತರಿಗೆ ಸಲ್ತದೆ. ನನ್ನ ಏನು ಯೋಗ್ಯತೆ ಇಲ್ಲ. ಎಸ್ ಮಾತಾಜಿ, ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಸೊ ಇನ್ಯಾರ್ದರ ಏನಾರ ಪ್ರಶ್ನೆ ಇದ್ರೆ ಕೇಳ್ಬೋದು. ಸೊ ಮೋಸ್ಟ್ಲಿ ಯಾವ್ದು ಪ್ರಶ್ನೆ ಇಲ್ಲ. ಮಾತಾಜಿ ಸುಭಾಷಿಣಿ ರಾಧೆ ಮಾತಾಜಿ ಇದರ ಸುಭಾಷಿಣಿ ಲಾಗಿನ್ ಆಗಿದ್ರು. ಹರೇ ಕೃಷ್ಣ ಮಾತಾಜಿ. ಸುಭಾಷಿಣಿ ಮಾತಾಜಿ. ಹರೇ ಕೃಷ್ಣ. ಸುಭಾಷಿಣಿ ಮಾತಾಜಿ ಮೋಸ್ಟ್ಲಿ ಬಿಸಿ ಇದ್ದಾರೆ ಅನ್ಸುತ್ತೆ ಮಾತಾಜಿ. ಹರೇ ಕೃಷ್ಣ. ದಂಡವತ್ ಪ್ರಣಾಮ್ ಮಾತಾಜಿ. Yes, Murari Priya Mataji, thank you very much for giving such a wonderful class, Mataji.
ಸೊ ಇಷ್ಟು ದಿನದ ಮೇಲೆ ಮಾತಾಜಿ ಹೇಳ್ದಂಗೆ ಗೋಪಿಚರಣ ಮಾತಾಜಿ ನಮ್ಗೆಲ್ಲರಿಗೂ ನಿಜವಾಗ್ಲೂ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಇಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟು ನಮ್ಮನ್ನ ಈ ಬರೋ ಗೌರ ಪೂರ್ಣಿಮೆಗೆ ಎಲ್ಲರನ್ನು ಅಲರ್ಟ್ ಮಾಡಿ ಇನ್ನೂ ಚೆನ್ನಾಗಿ ಸಂಕೀರ್ತನೆ ಮಾಡಿ ಭಕ್ತಿ ಮಾಡ್ಲಿ ಅಂತ ಪ್ರೋತ್ಸಾಹಿಸಿದ್ದೀರಾ. ತುಂಬಾ ಧನ್ಯವಾದಗಳು ಮಾತಾಜಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ಮಾತಾಜಿ, ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಸೊ ಇನ್ಯಾರ್ದು ಏನು ಪ್ರಶ್ನೆ ಇಲ್ಲ ಅಂದ್ರೆ ನಾವು ಮಾತಾಜಿ ಹಾಗೆ ಒಂದು ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ ಧನ್ಯವಾದನ ತಿಳಿಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಅಂಡ್ ಮಾತಾಜಿ, ನಮ್ ಕಡೆಯಿಂದ ರಿಕ್ವೆಸ್ಟ್, ಇದೇ ತರ ಯಾವಾಗ್ಲೂ ನಿಮ್ಮ ಈ ಒಂದು ಪ್ರವಚನಗಳನ್ನ ನಮ್ಗೆ ಕೊಡ್ತಾ ಇರ್ಬೇಕು ಬೇರೆ ಬೇರೆ ಟಾಪಿಕ್ಸ್ ಮೇಲೆ. ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿ, ನಿಮ್ಗೆ ಅದ್ರಲ್ಲಿ ತುಂಬಾ ಏನ್ ತಿಳ್ಕೊಂಡಿದ್ದೀರಾ ಅದನ್ನ ನಾನು ಬೇರೆಯವ್ರ ಜೊತೆ ಹಂಚ್ಕೋಬೇಕು ಅಂತ ನಿಮ್ಗೆ ಅನ್ಸಿದ ಟಾಪಿಕ್ ನ ಕೂಡ ನೀವು ತಗೋಬಹುದು ಮಾತಾಜಿ. ನಮ್ ಕಡೆಯಿಂದ ಯಾವ್ದೇ ತರ ಆತರ ಟಾಪಿಕ್ಸ್ ಮೇಲೂ ರಿಸ್ಟ್ರಿಕ್ಷನ್ಸ್ ಇಲ್ಲ. ಸೊ ನೀವು ಫ್ರೀ ಇದ್ದಾಗ ಲೀಲಾಮಯ ಮಾತಾಜಿಗೆ ಒಂದು ಮೆಸೇಜ್ ಹಾಕಿದ್ರೆ ಶಿ ವಿಲ್ ಅರೇಂಜ್ ಫಾರ್ ದ ಸೆಷನ್ಸ್ ಮಾತಾಜಿ. ಎಸ್ ಮಾತಾಜಿ. ಸೊ ಮಾತಾಜಿ ಹರೇ ಒಂದು ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಸೊ ಇವತ್ತಿನ ಈ ಗೌರ ಪೂರ್ಣಿಮೆಯ ಒಂದು ಗೌರ ಲೀಲೆಯನ್ನ ತಿಳ್ಕೊತಾ ಇವತ್ತಿನ ಈ ಗೋಪಿ ಸೇನೆ ಕಾರ್ಯಕ್ರಮ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಸೊ ಗೋಪಿ ಸೇನೆಯ ಕೊನೆಯ ಹಂತ ಬಂದು ನರಸಿಂಹ ಭಜನೆ. ಸೊ ನರಸಿಂಹ ಭಜನೆಯನ್ನ ಹಾಡಕ್ಕೆ ಬರ್ತಾ ಇರೋದು ಭಕ್ತಿನಿ ಅರುಣಾ ಮಾತಾಜಿ ಅವರು. ಸೊ ಅರುಣಾ ಮಾತಾಜಿ ಅವರು ಮೂಲತಃ ಬೆಂಗಳೂರಿನಲ್ಲಿ ಇರ್ತಾರೆ. ಮಾತಾಜಿ ಅವರು ನಮ್ಮೆಲ್ಲರ ಪರಿಚಿತರಾದ ಹರ್ಗ್ರೇಸ್ ಮೀನಾಕ್ಷಿ ಕೃಷ್ಣ ಸೇವಿನಿ ಮಾತಾಜಿ ಅವರ ಭಕ್ತಿ ವೃಕ್ಷದಲ್ಲಿ ಆನ್ಲೈನ್ ಕ್ಲಾಸ್ ನಲ್ಲಿ ಸತತವಾಗಿ ಕಳೆದ 5-6 ವರ್ಷಗಳಿಂದ ತಮ್ಮ ಭಕ್ತಿನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಮಾತಾಜಿ ಅವರು ಒಂದು ಬೆಂಗಳೂರಿನಲ್ಲಿ ಕೂಡ ಒಂದು ಸತ್ಸಂಗದಲ್ಲಿ ಅವ್ರ ಮನೆ ಹತ್ರದಲ್ಲಿ ಇರೋ ಒಂದು ಸತ್ಸಂಗದಲ್ಲಿ ಅವರು ಅಟೆಂಡ್ ಕೂಡ ಮಾಡ್ತಾ ಇದ್ದಾರಂತೆ. ಜೊತೆಗೆ ಸಕ್ರಿಯವಾಗಿ ಜಪ ಸೆಷನ್ನು ಮತ್ತೆ ಮೀನಾಕ್ಷಿ ಮಾತಾಜಿ ಅವರು ನಡೆಸುವಂತಹ ಭಕ್ತಿ ವೃಕ್ಷ ಕಾರ್ಯಕ್ರಮದಲ್ಲಿ ರೆಗ್ಯುಲರ್ ಆಗಿ ಅಟೆಂಡ್ ಮಾಡಿ ತಮ್ಮ ಭಕ್ತಿಯನ್ನ ನಡೆಸ್ತಾ ಇದ್ದಾರೆ. ಸೊ ಮಾತಾಜಿ ಅವರು ತಮ್ಮ ಭಕ್ತಿಯಲ್ಲಿ ಇನ್ನೂ ದೃಢವಾಗಿ ಇನ್ನು ಮುಂದಕ್ಕೆ ಹೋಗ್ಲಿ ಅಂತ ಹೇಳ್ತಾ ಮಾತಾಜಿ ಅವರಿಗೆ ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ ಈ ಒಂದು ನರಸಿಂಹ ಆರತಿಯನ್ನ ಹಾಡೋದಿಕ್ಕೆ ಕರೆಯೋಣ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಎಸ್ ಮಾತಾಜಿ. ಅರುಣಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಸ್ ಮಾತಾಜಿ, ಸ್ಟಾರ್ಟ್ ಮಾಡಿ ಮಾತಾಜಿ. ಹಾ ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ, ದಂಡವತ್ ಪ್ರಣಾಮ್. ಶ್ರೀ ನರಸಿಂಹ ಜಯ ನರಸಿಂಹ, ಜಯ ಜಯ ನರಸಿಂಹ ಪ್ರಹ್ಲಾದೇಶ, ಜಯ ಪದ್ಮ ಮುಖ ಪದ್ಮ ಭೃಂಗ, ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ, ನರಸಿಂಹ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯೋಂ ನಮಾಮ್ಯಹಂ. ನಮಸ್ತೆ ನರಸಿಂಹಾಯ ಪ್ರಹ್ಲಾದಲಾದದಾಯಿನೇ, ಹಿರಣ್ಯಕಾಶೀಪೂರ್ವಕ್ಷಃ ಶಿಲಠಂಕಾನಕಾಲಾಯೇ, ಯತೋ ನರಸಿಂಹ ಪರತೋ ನರಸಿಂಹ, ಯತೋ ಯತೋ ಯಾಮಿ ತತೋ ನರಸಿಂಹ, ಬಹಿರ್ನರಸಿಂಹೋ ಹೃದಯೇ ನರಸಿಂಹೋ, ನರಸಿಂಹ ಅದಿಂ ಶರಣಂ ಪ್ರಪದ್ಯೆ, ತವ ಕರ ಕಮಲವರೇನಾಕ ಅದ್ಭುತ ಶೃಂಗ, ದಲಿತಾ ಹಿರಣ್ಯಕಶಿಪು ತನು ಭೃಂಗ, ಕೇಶವಧೃತ ನರಹರಿ ರೂಪ, ಜೈ ಜಗದೀಶ ಹರೇ, ಜೈ ಜಗದೀಶ ಹರೇ, ಜೈ ಜಗದೀಶ ಹರೇ, ಜಯ ಕೇಶವಧೃತ ನರಹರಿ ರೂಪ, ಜೈ ಜಗದೀಶ ಹರೇ, ಜೈ ಜಗದೀಶ ಹರೇ, ಜಯ
जय नरसिंहदेव जय नरसिंहदेव नरसिंहदेव जय नरसिंहदेव जयो लक्ष्मी नरसिंह जय अनंत देव लक्ष्मी नरसिंह जय अनंत देव जयो नराहरि जयो नराहरि नराहरि जयो नराहरि जय भक्ता प्रहलाद भक्ता प्रहलाद जय प्रहलाद महाराज जय जय प्रभुपाद 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 जय जय प्रभुपाद जय जय गुरुदेव 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 जय जय गुरुदेव नित्य गौरा हरि बोल हरि बोल हरि बोल नित्य गौरा हरि बोल विघ्न विनाशक नरसिंह देव भगवान की जय भक्त शिरोमणि प्रहलाद महाराज की जय शीला प्रभुपाद की जय नित्य गौर ಪ್ರೇಮಾನಂದೆ ಹರಿ ಹರಿ ಬೋಲ್ ಹರೇ ಕೃಷ್ಣ ಮಾತಾಜಿ ಈ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮಾತಾಜಿ ಎಸ್ ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಮೊದಲನೇ ಸಲ ಹಾಡಿದ್ರು ತುಂಬಾ ಸುಂದರವಾಗಿ ಸ್ಪಷ್ಟವಾಗಿ ಹಾಡಿದ್ದೀರಾ. ಸೊ ಇದೇ ತರ ನಮ್ ಗುಬ್ಬಿ ಸೇನೆಯಲ್ಲಿ ನೀವು ಸೇವೆಗಳನ್ನ ತಗೋತಾ ಇರ್ಬೇಕು ಅಂತ ಹೇಳಿ ಕೇಳ್ಕೊತಾ ಒಂದ್ಸಲ ನಿಮ್ಗೆ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ ಧನ್ಯವಾದನ ತಿಳಿಸ್ತೀವಿ ಮಾತಾಜಿ. ಹರೇ ಧನ್ಯವಾದಗಳು ಕೃಷ್ಣ ಮಾತಾಜಿ. ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ 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 ಹರೇ ಹರೇ. ಓಕೆ ಲೀಲಾಮೆ ಮಾತಾಜಿ ಅನೌನ್ಸ್ಮೆಂಟ್ಸ್. ಸೊ ನೆಕ್ಸ್ಟ್ ವೀಕ್ ಗೋಪಿ ಸೇನೆ ಇರೋದಿಲ್ಲ. ಗೌರ ಪೂರ್ಣಿಮೆಯ ಒಂದು ಹಬ್ಬ ಇರೋದ್ರಿಂದ ಎಲ್ಲರೂ ಬ್ಯುಸಿ ಆಗಿರ್ತೀರಾ. ಸೊ ಹಾಗಾಗಿ ನೆಕ್ಸ್ಟ್ ವೀಕ್ ಗೋಪಿ ಸೇನೆ ಕ್ಲಾಸ್ ಕ್ಯಾನ್ಸಲ್ ಇರುತ್ತೆ. ಎಸ್ ಮಾತಾಜಿ, ಲೀಲಾಮೆ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಹೇಳ್ದಂಗೆ ನೆಕ್ಸ್ಟ್ ವೀಕ್ ಕ್ಲಾಸ್ ಇರೋದಿಲ್ಲ. ಮತ್ತೆ ಎಲ್ಲರೂ ಈಗ ಗೌರ ಕಥಾನ ಕೇಳಿದ್ಮೇಲೆ ಅದೇ ಒಂದು ಮೂಡಲ್ಲಿ ತುಂಬಾ ಚೆನ್ನಾಗಿ ಮಾಧವ ತಿಥಿಗಳನ್ನೆಲ್ಲಾನು ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಬೇಕು. ಮಕ್ಳ ಬರ್ಡೇ ಎಷ್ಟು ಜೋರ ಮಾಡ್ತೀವಲ್ವಾ ನಾವು. ಮತ್ತೆ ವೈ ನಾಟ್ ಫಾರ್ ಕೃಷ್ಣ. ಗೌರ ಪೂರ್ಣಿಮೆನ ಎಲ್ಲರೂ ತಮ್ಮ ಸೆಂಟರ್ ಅಲ್ಲಿ ಮನೆಯಲ್ಲಿ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ಮತ್ತೆ ಅದರ ನೆಕ್ಸ್ಟ್ ಕ್ಲಾಸ್ ನಾವು ಒಂದು ಹೊಸ ಅಧ್ಯಾಯವನ್ನು ಓಪನ್ ಮಾಡ್ಲಿಕ್ಕಿದ್ದೇವೆ ಗೋಪಿ ಸೇನೆಯಲ್ಲಿ. ಎಲ್ಲರಿಗೂ ನಾವು ಮೊದಲೇ ಹೇಳಿದ್ದೇವೆ, ನಾವು ಭಗವದ್ಗೀತೆಯನ್ನ ಒಂದು ಸಿಸ್ಟಮೆಟಿಕ್ ಆಗಿ ಸ್ಟಡಿ ಮಾಡುವ ಒಂದು ಕಾರ್ಯಕ್ರಮವನ್ನ ನಿಯೋಜಿಸ್ಕೊಂಡಿದ್ದೇವೆ. ಅದನ್ನ ನಾವು ಗೌರ ಪೂರ್ಣಿಮೆ ನಂತರದ ಮಂಗಳವಾರದಿಂದ ಪ್ರಾರಂಭ ಮಾಡೋಣ. ಅದಕ್ಕೆ ರಿಜಿಸ್ಟ್ರೇಷನ್ ಫಾರ್ಮ್ ಎಲ್ಲಾನು ಇದಕ್ಕೆ ಅಪ್ಲೋಡ್ ಮಾಡ್ತೀವಿ. ಅದಕ್ಕೆ ನೀವು ರಿಜಿಸ್ಟರ್ ಮಾಡಿ. ಮತ್ತೆ ಇದು ಏನು ದೊಡ್ಡ ಸಂಗತಿ ಅಥವಾ ಕಷ್ಟಕರವಾದದ್ದು ಖಂಡಿತ ಇಲ್ಲ. ನಾವು ಇದನ್ನ ಒಂದು ಸಿಸ್ಟಮೆಟಿಕ್ ವೇಯಲ್ಲಿ ಕಲಿಯುವುದು ಅಷ್ಟೇ. ಸೊ ಎಲ್ಲರೂ ಆಕ್ಟಿವ್ ಆಗಿ ಇದರಲ್ಲಿ ಪಾರ್ಟಿಸಿಪೇಟ್ ಆಗಿ, ಹಾಗೆ ಯಾರು ನಿಮ್ಗೆ ಸ್ನೇಹಿತರು ಯಾರಿದ್ದಾರೋ, ರಿಲೇಟಿವ್ಸ್ ಯಾರಿದ್ದಾರೋ ಅವ್ರಿಗೆ ಹೇಳಿ ಇದರ ಬಗ್ಗೆ ಎಜುಕೇಟ್ ಮಾಡಿ. ಇದು ನಮ್ಮ ಹಂಬಲ್ ರಿಕ್ವೆಸ್ಟ್. ಆದಷ್ಟು ಮನೆಗೆ ಭಗವದ್ಗೀತೆ ತಲುಪ್ಲಿ ಅನ್ನೋದು ಒಂದೇ ಉದ್ದೇಶ. ಹರೇ ಕೃಷ್ಣ. ಓವರ್ ಟು ಯು ಶ್ಯಾಮಕಾಂತ ಮಾತಾಜಿ. ಎಸ್ ಮಾತಾಜಿ. ಯಾರೋ ರೀಡ್ ಮೀ ಹ್ಯಾಂಡ್ ರೈಸ್ ಮಾಡಿದೀರಾ? ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಹರೇ ಕೃಷ್ಣ. ಏನಿಲ್ಲ ಅನ್ಸುತ್ತೆ. ಓಕೆ, ನಾನು ಕ್ಲೋಸಿಂಗ್ ಪ್ರೇಯರ್ಸ್ ಹೇಳ್ತೇನೆ ಮಾತಾಜಿ. ಹೇಳಿ. ಏಕೋ ಶಾಸ್ತ್ರಂ ದೇವಕೀ ಪುತ್ರ ಗೀತಂ ಏಕೋ ದೇವೋ ದೇವಕೀ ಪುತ್ರ ಏವ ಏಕೋ ಮಂತ್ರಸ್ಯ ತಸ್ಯ ನಾಮಾನಿ ಯಾನಿ ಕರ್ಮಪಿ ಏಕ ತಸ್ಯ ದೇವಸ್ಯ ಸೇವಾ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ದಿವ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವದೇವ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ದೇವಕೀನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಕಾತ್ಯಾಯನಿ ಮಹಾಮಾಯೆ ಮಹಾಯೋಗಿನಿ ಅದೀಶ್ವರಿ ನಂದಗೋಪಸುತಂ ದೇವಂ
पतिमे कुरुते नमः। कृष्णाय श्रीकृष्ण शरणं मम दासोऽहं कृष्ण तवास्मि। हरे कृष्ण 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 हरे हरे, हरे राम 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 हरे हरे। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। अनंत कोटि वैष्णव वृंद की जय। नामाचार्य शीला हरिदास ठाकुर की जय। शील प्रभुपाद की जय। गुरुदेव महाराज की जय। निताई गौर प्रेमानंदी। हरि हरि बोल।